ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸ ಧನುರ್ಮಾಸದ ವಿಶೇಷ ಶುಕ್ರವಾರ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲಿಕ್ಕೆ, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತಪ್ಪದೆ ಬಳಸಿ ಅಮೃತಬಿಂದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಾರ್ಗಶಿರ ಮಾಸ ಧನುರ್ಮಾಸದ ವಿಶೇಷ ಶುಕ್ರವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ತಾನೇ ನಾವೆಲ್ಲರೂ ಕೂಡ ದರ್ಶನ ಮಾಡಿದ ರೀತಿ ನಾಳೆ ಶನಿವಾರ ಬಹಳ ವಿಶೇಷವಾಗಿ ಶ್ರೀ ವೈಭವ ಸುಬ್ರಹ್ಮಣ್ಯ ಮತ್ತು ಗಣಪತಿ ಸ್ವಾಮಿಯ ದರ್ಶನ, ದೇವಸ್ಥಾನದ ಉದ್ಘಾಟನಾ ಸಮಾರಂಭ, ಮಹಾಕುಂಭಾಭಿಷೇಕ, ಆ ಒಂದು ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಒಂದು ಕಳಶಾರಾಧನೆ, ಇದೆಲ್ಲದರ ಸಂಪೂರ್ಣವಾಗಿರ್ತಕ್ಕಂಥ ಸವಿಸ್ತಾರದ ಮಾಹಿತಿ, ಅದರ ಜೊತೆಗೆ ದರ್ಶನವನ್ನು ಮಾಡ್ತಾ ಇದ್ದೀವಿ ನಾಳಿನ ದಿನ. ಏನು ಗುರುಗಳೇ ವಿಶೇಷತೆ? ತಾವೆಲ್ಲರೂ ಕೂಡ ಕೇಳ್ಬೋದು. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ನೋಡಿ ಅಂತ ನೆನ್ನೆನೂ ಕೂಡ ಹೇಳಿದ್ರೆ, ಪ್ರತಿ ಬಾರಿ ಹೇಳ್ತೀರಿ. ಆದರೆ ನಾಳೆ ಏನಂತ ವಿಶೇಷತೆ? ಸಾಧಾರಣವಾಗಿ ನಾವೆಲ್ಲರೂ ಕೂಡ ಗಣಪನನ್ನು ನೋಡಿರ್ತೀವಿ. ಆದರೆ ಈಗ ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಗಣಪ ಒಂದು ರೀತಿ ವಿಶಿಷ್ಟ ಮತ್ತು ವೈಭವ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಗಣಪ. ಎಲ್ಲಾದರೂ ಗಣಪನ ತೊಡೆಯ ಮೇಲೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೂತಿರ್ತಕ್ಕಂಥದನ್ನು ತಾವು ಗಮನಿಸಿದ್ದೀರಾ? ಇಲ್ಲ, ಅದು ಅಸಾಧ್ಯ. ಹಾಗಾಗಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದ ದರ್ಶನವನ್ನು ನಾಳೆ ಮಾಡ್ತಾ ಇದ್ದೀರಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ವೈಭವ ಸುಬ್ರಹ್ಮಣ್ಯ ಗಣಪತಿ ಸ್ವಾಮಿ ದೇವಸ್ಥಾನಕ್ಕೆ ಗುರುಜಿಯವರು ಆಗಮಿಸಿದ್ರು. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಆ ಕಾರ್ಯಕ್ರಮದ ಸಂಪೂರ್ಣ ದೃಶ್ಯವನ್ನು ತಾವೆಲ್ಲರೂ ಕೂಡ ನಾಳೆಯ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇನ್ನು ಅದಾದಮೇಲೆ ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಬರ್ತಕ್ಕಂಥ ಭಾನುವಾರವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆ ತಂತ್ರಸಾರ ಗುರೂಜಿಯವರು ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅರಿವನ್ನು ಮೂಡಿಸಿದ್ರು. ಒಂದು ದಿವಸ ಕಾರ್ಯಕ್ರಮದಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಆ ತಂತ್ರಸಾರ ಮಾಡ್ಕೊಳ್ಳೋದ್ರಿಂದ ಹೊಸ ವರ್ಷ, ಆ ಕ್ಯಾಲೆಂಡರ್ನ ಮುಖಾಂತರ ನೋಡೋದಾದರೆ ನಮಗೆ ಹೊಸ ವರ್ಷ, ಆ ಹೊಸ ವರ್ಷದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಒಂದು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕು. ಶತ್ರುಗಳು, ಆಮೇಲೆ ನಮಗೆ ಕೆಡಕನ್ನು ಉಂಟು ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ಇರ್ತಕ್ಕಂಥದ್ದು ಸಹಜವೇ, ನಾನಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಆದರೆ ಯಾವುದೇ ರೀತಿ ಶತ್ರು ಬಾಧೆಗಳು ನಮ್ಮನ್ನು ಬಾಧಿಸಬಾರ್ದು, ಯಾವುದೇ ರೀತಿ ದೋಷಗಳಿಗೆ ನಾವು ಒಳಗಾಗಬಾರ್ದು, ಯಾವುದೇ ರೀತಿ ಇರತಕ್ಕಂಥ ಚಟುವಟಿಕೆಗಳು ಅಂದರೆ ಬೇರೆ ರೀತಿ ಇರತಕ್ಕಂಥ ಚಟುವಟಿಕೆಗಳು ನಮ್ಮ ಮೇಲೆ ಆಗಬಾರ್ದು. ಒಂದು ವೇಳೆ ನಮ್ಮ ವಾಸ್ತುಗೃಹದಲ್ಲಿ ಏನಾದರೂ ತಂತ್ರ ಆಗಿದೆಯಾ,
ಇಲ್ಲ ಅಂತಂದರೆ ಇಂತಹ ಪ್ರಯೋಗಕಾರ ಏನಾದರೂ ಚಟುವಟಿಕೆಗಳು ನಡೆದಿದೆಯಾ, ವಾಸ್ತುಗ್ರಹದಲ್ಲಿ ಅಕ್ಕಿ ಕೆಂಪಾಗ್ತಾ ಇದೆಯಾ, ಇದೆಲ್ಲವೂ ಕೂಡ ಈ ಒಂದು ತಂತ್ರಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಅಕ್ಕಿ ಕೆಂಪಾಗ್ತಕ್ಕಂಥದ್ದು ಅಂದರೆ ಅನ್ನ ತಾವು ಮಾಡಿರ್ತಕ್ಕಂಥ ಅನ್ನ ಏನಾದರೂ ಕೆಂಪಾಗ್ತಕ್ಕಂಥದ್ದು ಅಂದರೆ ಅದೆಲ್ಲವೂ ಕೂಡ ಒಂದು ತಂತ್ರಸಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದೇ. ಅಂತಹ ತಂತ್ರಸಾರಗಳಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾಳಿನ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಹಾಗಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಯಾಕೆ ಅಂತಂದರೆ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿರ್ತಕ್ಕಂಥ ತಂತ್ರಸಾರ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದರಲ್ಲೂ ಆ ಒಂದು ತಂತ್ರಸಾರವನ್ನು ತಾವು ಸಾಧಾರಣವಾಗಿ ಎಲ್ಲ ಸಮಯದಲ್ಲೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದಕ್ಕೆ ಮತ್ತಷ್ಟು ಶಕ್ತಿ ಬರೋದು ಯಾವಾಗಪ್ಪ ಅಂತಂದರೆ ಪರ್ವಕಾಲಗಳಲ್ಲಿ, ಅಮಾವಾಸ್ಯೆ, ಪೌರ್ಣಮಿ, ಹುಣ್ಣಿಮೆ ಇಂತಹ ಪರ್ವಕಾಲಗಳಲ್ಲಿ ಆ ಒಂದು ತಂತ್ರಸಾರವನ್ನು ತಾವು ಆಚರಣೆಯನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಹೇಳ್ತೇನೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ನಾನು 31ನೇ ತಾರೀಕು ಭಾನುವಾರನೇ ನಾನು ಯಾಕೆ ತಿಳಿಸ್ಕೊಟ್ಟಿದ್ದೇನೆ ಅಂತಂದರೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಕ್ಯಾಲೆಂಡರ್ ಮುಖಾಂತರ ಇರತಕ್ಕಂಥ ಒಂದು ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಮೊದಲಿಂದ ಅದನ್ನೂ ಕೂಡ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ನಾವು ಅದನ್ನು ಅಳವಡಿಸ್ಕೊಂಡು ಬಂದಿದ್ದೇವೆ. ಏನಪ್ಪ ಅಂತ ಅದನ್ನು ಕೂಡ ನಮ್ಮ ಜೊತೆಲಿ ಕರ್ಕೊಂಡ್ಬಂದಿರೋದ್ರಿಂದ ಇರಲಿ, ನಾವು ಅದನ್ನು ಕೂಡ ಪರಿಗಣಿಸೋಣ. ಕ್ಯಾಲೆಂಡರ್ನ ಮುಖಾಂತರ ಇರತಕ್ಕಂಥ ಒಂದು ಹೊಸ ವರ್ಷ ಜನವರಿ 1 ಏನಿದೆ ಆ ಒಂದು ವರ್ಷದ ಪ್ರಾರಂಭದ ದಿನ. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಆಫೀಸ್ ಕೆಲಸ ಮಾಡ್ತಕ್ಕಂಥದ್ದಾಗಲಿ, ನಮ್ಮ ಸಮಯ ಆಗಲಿ, ನಮ್ಮ ದಿನಾಂಕ ಆಗಲಿ, ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವ ಕಾರಣದಿಂದ ಅದನ್ನು ನಾವು ಸಾಧಾರಣವಾಗಿ ಒಂದು ರೀತಿ ಮನಸ್ಸಿಗೆ ತಗೊಂಡು ಈ ಒಂದು ತಂತ್ರಸಾರವನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ. ಇನ್ನು ಮುಂಬರತಕ್ಕಂಥ 2024 ಆ ವರ್ಷವಿಡೀ ತಾವೆಲ್ಲರೂ ಕೂಡ ಸುಭೀಕ್ಷವಾಗಿರಬೇಕು, ನಿಮ್ಮ ವಾಸ್ತುಗೃಹ ನೆಮ್ಮದಿಯಾಗಿರಬೇಕು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ಮತ್ತು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ. ಈ ಎರಡೂ ಕಾರ್ಯಕ್ರಮಗಳು ಕೂಡ ಬಹಳ ಅತ್ಯದ್ಭುತ ಮತ್ತು ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಈ ಬಾರಿಯ ಎರಡೂ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಇವತ್ತಿನ ದಿವಸ ಶುಕ್ರವಾರ, ಅದರಲ್ಲೂ 29, ಶನಿವಾರ ಭಾನುವಾರ ಕಳೆದ್ರೆ ಇನ್ನೇನು ನ್ಯೂ ಇಯರ್ ಪ್ರಾರಂಭ ಆಗ್ತಾ ಇದೆ. 2024 ಕ್ಯಾಲೆಂಡರ್ ಮುಖಾಂತರ 2024 ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ದಿವಸ ಶುಕ್ರವಾರ ಗುರೂಜಿಯವರು ಏನೆಲ್ಲ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡ್ತಾರೆ, ಏನೆಲ್ಲ ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ಹೊಸ ವರ್ಷಕ್ಕೆ ನಾವು ಯಾವ ರೀತಿ ಒಂದು ಹೆಜ್ಜೆಯನ್ನು ಹಾಕಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋರಿದ್ದಾರೆ ಗುರುಗಳು. ಹಾಗಾಗಿ ಗುರುಗಳು ತಿಳಿಸ್ಬೇಕು ಅಂತಂದರೆ ಮೊದಲನೇದಾಗಿ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ. ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬಹಳ ವಿಶೇಷವಾಗಿ ಗುರುಗಳನ್ನು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಗುರುಗಳೇ ಹೊಸ ವರ್ಷ ಯಾವ ರೀತಿ ಇರಬೇಕು, ಯಾವ ರೀತಿ ಇರತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕೇಳ್ಕೊಳ್ಳೋಣ. ಬನ್ನಿ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ವ್ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಿಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ತ್ರಿಕಾಲಜ್ಞಸಂಪನ್ನೇ ನಮಃ, ಭುವನೇಶ್ವರ್ಯೇ ನಮಃ, ಲಲಿತಾಯ ನಮಃ, ರಾಜರಾಜಾರ್ಚಿತಾಯ ನಮಃ, ರಾಜ್ಞೇ ನಮಃ, ರಾಜೀವಲೋಚನ್ಯೇ ನಮಃ, ರಂಜನ್ಯೇ ನಮಃ, ರಮಣಿಲಂಪಟಾಯ ನಮಃ, ರಾಕೇಂದ್ರವಂದ್ಯಾಯ ನಮಃ, ರತಿಪ್ರಿಯಾಯ ನಮಃ, ರತಿರೂಪಾಯ ನಮಃ, ರಾಕ್ಷಸಗ್ನೇ ನಮಃ, ಶ್ರೀಮತೆ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಬ್ರಾಹ್ಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಕ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ
ನಾರಾಯಣಿ ನಮೋಸ್ತುತೆ. ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವರಿಗೆ, ಕಷ್ಟ ಕಾರ್ಪಣ್ಯಗಳಲ್ಲಿರ್ತಕ್ಕಂಥವರಿಗೆ, ಸಮಸ್ಯೆ ಹೊತ್ತು ಕಷ್ಟ ಕಾರ್ಪಣ್ಯಗಳಲ್ಲಿದ್ದು ಜಗತ್ತಿನಲ್ಲಿ ಹಾಕುವ ಹೆಜ್ಜೆ ಕಣ್ಣಿಗೆ ಕಾಣದಂಥ ರೀತಿ ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥ ಕುಟುಂಬಕ್ಕೆ ಒಂದಷ್ಟು ಪರಿಹಾರ ಮಾರ್ಗವಾಗಿ ಏನಾದರೂ ಒಂದಿಷ್ಟು ಕಾಯಕಲ್ಪ ಆಗಬೇಕು, ಒಂದಷ್ಟು ಕಾರ್ಯಗಳ ಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ಶುಭ ಶುಕ್ರವಾರ ಬಂತು ಅಂದರೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಶ್ರಮಿಸಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ಧನುರ್ಮಾಸ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಮಾಸ, ಲಕ್ಷ್ಮೀನಾರಾಯಣರ ವಿಶೇಷವಾದಂಥ ಆರಾಧನೆ ಮಾಡ್ತಕ್ಕಂಥ ಮಾಸ. ಎಲ್ಲಿ ನೋಡಿದ್ರು ಸಹಿತ ಧನುರ್ಮಾಸದಲ್ಲಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವತಾರ್ಚನೆ, ದೇವರ ಪೂಜೆ, ಅಭಿಷೇಕ, ಅಲಂಕಾರ ಎಲ್ಲವೂ ಆಗಿ ತಾಯ ಭಗವಂತನಿಗೆ ಮಹಾನೈವೇದ್ಯವನ್ನು ಮಾಡಿ ಆ ನೈವೇದ್ಯ ಪ್ರಸಾದವನ್ನೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಕೊಡ್ತಕ್ಕಂಥ ಕ್ರಮ ಇದೆ. ಇದು ದೇವಾಲಯಗಳಿಗೆ ಮಾತ್ರ ಸೀಮಿತನ ಅಥವಾ ವಾಸ್ತುಗೃಹಗಳಲ್ಲೂ ಹೀಗೆ ಮಾಡಬೇಕಾ? ವಾಸ್ತುಗೃಹಗಳಲ್ಲೂ ಮಾಡಬೇಕು, ದೇವಾಲಯಗಳಲ್ಲೂ ನಡೆಸಬೇಕು. ಹಾಗೆ ಈ ಸನ್ನಿವೇಶದಲ್ಲಿ ನಿಮ್ಮ ಮನೆಯ ಸುಂದರವಾದಂತಹ ಮನೆಯಲ್ಲೂ ಸಹಿತ ಪ್ರತಿನಿತ್ಯದ ಬೆಳಗಿನ ನಿತ್ಯಕರ್ಮಾನುಷ್ಠಾನಗಳನ್ನು ಮಾಡಬೇಕು. ಯಾರ ಮನೆಯಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ನಿಮ್ಮ ಮನೆಯ ಮುಂಭಾಗ ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿ ಲಕ್ಷಣವಾಗಿ ದೇವತಾರ್ಚನೆ ಮಾಡಿ ದೇವರ ಒಂದು ಪ್ರಾರ್ಥನೆ ಮಾಡಿ ಮನೆ ಮುಂದೆ ಒಂದೆರಡು ಊದ್ಕಡ್ಡಿ ಹಚ್ಚಿ ಅಲ್ಲಿ ಸುಗಂಧ ದ್ರವ್ಯವನ್ನು ಹಚ್ಚಿ ಅದಾದ ನಂತರ ಮನೆ ಒಳಗಡೆ ವಿಶೇಷವಾಗಿ ದೇವರ ಸಾನ್ನಿಧ್ಯದಲ್ಲಿ 2 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡುವಂಥ ಕುಟುಂಬ, ಅದರ ಆನಂದವೇ ಆನಂದ. ನೋಡಿ, ಪ್ರತಿನಿತ್ಯ ರಾತ್ರಿ ನಾವು ಬಾಗಿಲು ಹಾಕ್ತೀವಿ, ಬೆಳಿಗ್ಗೆ ಬಾಗಿಲು ತೆಗಿತೀವಿ. ಬೆಳಿಗ್ಗೆ ಬಾಗಿಲು ತೆಗೆದು ನಿತ್ಯ ಕರ್ಮಾನುಷ್ಠಾನಗಳನ್ನು ಪ್ರತಿನಿತ್ಯ ಅಂದರೆ ವರ್ಷದ 360 ದಿವಸ ನಡೆಸುವ ಕ್ರಮದಲ್ಲಿ ಈ ಒಂದು ಧನುರ್ಮಾಸ ಅಂತಿದ್ದಾಗ ಈ ಮಾಸದಲ್ಲಿ ಮಾರ್ಗಳೆ ಮಾಸ, ಧನುರ್ಮಾಸ, ಈ ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಬೇಗ ಎಬ್ಬಿಸಿ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಎದ್ದು ಸ್ನಾನ ಸಂಧ್ಯಾವಂದನೆ ಜಪತಪದಗಳನ್ನು ಮಾಡಿಸಿ ಒಂದಷ್ಟು ನೈವೇದ್ಯ ಕೊಟ್ಟು ಮನೆಯವರೆಲ್ಲರೂ ಸಹಿತ ಬೆಳಗ್ಗೆ ಎದ್ದು ದೇವರಿಗೂ ನಮಸ್ಕಾರ ಮಾಡಿದ್ರೆ ಅದರ ಫಲಾಫಲಗಳು ಬೇರೆ ಆಗುತ್ತೆ. ಜೊತೆಗೆ ಇದೇ ಸನ್ನಿವೇಶದಲ್ಲಿ ತುಳಸಿ ತೀರ್ಥ ತೆಗೆದುಕೊಳ್ತಕ್ಕಂಥದ್ದು. ಹೆಣ್ಣು ಮಕ್ಕಳು, ಸುಮಂಗಲೆಯರು, ತಾಯಂದರು, ನೀವು ನಿತ್ಯ ಕರ್ಮಾನುಷ್ಠಾನವನ್ನು ಪೂಜೆಯನ್ನು ಮುಗಿಸಿ ಹೆಣ್ಣು ಮಕ್ಕಳು ದೇವತಾರ್ಚನೆ ಮಾಡಿ ದೇವರ ಮುಂದಿರ್ತಕ್ಕಂಥ ತುಳಸಿ ಗಿಡದ ಹತ್ರ ಒಂದು ಉದಾಹರಣೆ ತುಳಸಿ ತೀರ್ಥ ತೆಗೆದುಕೊಂಡ್ರೆ ಅದರ ಫಲಗಳು ಸಾಕಷ್ಟು ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಸನ್ನಿವೇಶದಲ್ಲಿ ಯಾರೆಲ್ಲ ನೀವು ನಿಮ್ಮ ಕಾಯಕಗಳನ್ನು ಪ್ರತಿನಿತ್ಯದ ಆ ಜವಾಬ್ದಾರಿಯನ್ನು ಮನೆಯಲ್ಲಿದ್ದು ಬೆಳಗ್ಗೆ ಬೇಗೆದ್ದು ಹಾಲು ಕಾಸಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದಾದ ನಂತರ ನಿಮ್ಮ ಕಾಫಿ ಟೀ ಏನಿದೆಯೋ ಅದನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ನಿಜಕ್ಕೂ ಬಹಳ ವಿಶೇಷವಾದಂಥ ದಿನ. ಇದು ಒಂದಷ್ಟು ಜನಗಳಲ್ಲಿ ನಡೆಯುತ್ತೆ, ಒಂದಷ್ಟು ಜನಗಳಲ್ಲಿ ನಡೆಯುವುದಿಲ್ಲ. ಆದರೂ ನಾವು ಹೇಳುವಂಥದ್ದು ಯಾಕೆಂದರೆ ಅದಕ್ಕೋಸ್ಕರನೇ ಈ ಧನುರ್ಮಾಸದಲ್ಲಿ ಸಾರ್ವತ್ರಿಕವಾಗಿ ಎಲ್ಲರನ್ನೂ ಒಂದು ಕಡೆ ಸೇರಿಸಬೇಕು ಅಂತ ಕೆಲವಷ್ಟು ಭಜನೆ ಮನೆಗಳಿದೆ. ಊರಲ್ಲಿ 1-2 ರಾಮ ಮಂದಿರಗಳಿದ್ದು ಆ ರಾಮ ಮಂದಿರಗಳಲ್ಲಿ ವಿಶೇಷವಾದಂಥ ಭಜನೆಯನ್ನು ಮಾಡಿ ಎಲ್ಲ ಮಕ್ಕಳನ್ನು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಸಹಿತ ಒಗ್ಗೂಡಿಸ್ಕೊಂಡು ಇನ್ನಷ್ಟು ಕಡೆ ವಿಶೇಷವಾಗಿ ಪ್ರತಿನಿತ್ಯದ ಧನುರ್ಮಾಸದಲ್ಲಿ ಒಂದು ವಿಶೇಷ ಇದೆ. ಇವತ್ತಿಗೂ ದಾಸ ಪರಂಪರೆ, ದಾಸರು ಮತ್ತು ವಿಶೇಷವಾಗಿರ್ತಕ್ಕಂಥ ಕೀರ್ತನೆ ಹಾಡ್ತಕ್ಕಂಥವರು, ದೇವತಾ ಕೀರ್ತನೆಗಳನ್ನು ಭಜನೆಗಳನ್ನು ಮಾಡ್ತಕ್ಕಂಥವರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದೇವಟಿಗೆಯನ್ನು ಇಟ್ಕೊಂಡು ದೀಪವನ್ನು ಹಚ್ಚಿ ರಾಮರ ಫೋಟೋ ತಗೊಂಡು ರಸ್ತೆಗಳಲ್ಲಿ, ಮಾರ್ಗಗಳಲ್ಲಿ, ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಸಹಿತ ಪ್ರತಿಯೊಬ್ಬರ ಮನೆಯಲ್ಲೂ ಆ ಕೀರ್ತನೆ ಕೇಳಬೇಕು ಎಂಬತಕ್ಕಂಥ ಚಿಂತನೆಯಿಂದ ಹಳ್ಳಿಗಳ ಕಡೆ, ತಾಲೂಕುಗಳಲ್ಲಿ ಇವತ್ತಿಗಿದೆ. ಸಿಟಿಯಲ್ಲಿ ಇದೆಲ್ಲ ಕಾಣೋದಿಲ್ಲ, ಆದರೆ ಹಳ್ಳಿ ತಾಲೂಕುಗಳಲ್ಲಿ ಇವತ್ತಿಗೂ ಇದೆ. ಪ್ರತಿಯೊಂದು ಇವತ್ತು ಈ ರಸ್ತೆಗೆ ಬಂದರೆ ನಾಳೆ ಇನ್ನೊಂದು ರಸ್ತೆಗೆ ಹೋಗುವಂಥದ್ದು. ಹೀಗೆ 1 ತಿಂಗಳು, 1 ಮಾಸ ಪೂರ್ತಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಭಜನೆಯನ್ನು ಮಾಡಿಕೊಂಡು ಪ್ರತಿಯೊಂದು ರೋಡುಗಳು ಸುತ್ತಾಡಿಕೊಂಡು ಬರ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಜನಜಾಗೃತಿ ಮಾಡುವಂಥದ್ದು, ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಮಾಸಗಳಲ್ಲಿ ಮಾಸ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಆಯಾ ಮಾಸದ ವಿಶಿಷ್ಟತೆಯನ್ನು, ವಿಶೇಷವಾಗಿರ್ತಕ್ಕಂಥ ರೂಪಗಳನ್ನು ತಿಳಿ ಹೇಳ್ತಕ್ಕಂಥ ಕ್ರಮ ಅದು. ಹಾಗೆ ಧನುರ್ಮಾಸದಲ್ಲಿ ಮತ್ತಷ್ಟು ವಿಶೇಷವೇ ಇದೆ. ಇನ್ನು ಆಗಲೇ ಶ್ರೀನಿವಾಸ್ ಒಂದು ಮಾತು ಹೇಳಿದ್ರು, ಈ ಬರ್ತಕ್ಕಂಥ ಭಾನುವಾರ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ಮಾಡಿದ್ದೇನೆ ಅಂತ. ನಿಜ, ಆ ತಂತ್ರಸಾರದ ಪೂರ್ವಭಾವಿ ಪೀಠಿಗೆ ನಾನು ಮುಂಚೆ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅದು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು. ಆದರೆ ಅದನ್ನು ಕ್ರಮಬದ್ಧವಾಗಿ ಮಾಡಿ ತೋರಿಸಿರುವಂಥ ಕಾಯಕ ನೀವು ಭಾನುವಾರದ ಸಂಚಿಕೆಯಲ್ಲಿ ನೋಡಬಹುದು. ಭಾನುವಾರದ ಸಂಚಿಕೆಯಲ್ಲಿ ನಿಜಕ್ಕೂ ಬಹಳ ಅದ್ಭುತವಾದಂತಹ ಸಮಸ್ಯೆಗಳನ್ನು, ಕಷ್ಟಗಳನ್ನು, ತಂತ್ರಸಾರವನ್ನು ಅರ್ಥ ಮಾಡಿಕೊಳ್ಳಿ. ತಂತ್ರಸಾರದಲ್ಲಿದ್ದು ದೃಷ್ಟಿದೋಷಕ್ಕೆ ಒಳಗಾಗಿದ್ದು ಸಮಸ್ಯೆಗಳನ್ನು ಹೊತ್ತಿದ್ದು ಕೆಲವಷ್ಟು ತೊಂದರೆ ತಾಪತ್ರೆಗಳು ಹೇಗಾಗ್ತಿದೆ ಎಂಬತಕ್ಕಂಥ ಅರಿವಿಲ್ದಿರ ಭಾಳಷ್ಟು ಸಂಕಟದಲ್ಲಿರ್ತಕ್ಕಂಥವ್ರು, ರೋಗ ರುಜಿನಗಳು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಏನು ಮಾಡಿದ್ರೂ ಗುಣ ಆಗ್ತಾ ಇಲ್ಲ, ತಿಂದನ್ನು ವಾಕರಿಕೆ ಬರ್ತಕ್ಕಂಥದ್ದು,
ಮಾಡಿರುವಂಥ ಪದಾರ್ಥ ಅನ್ನ ಮಾಡಿ ರಾತ್ರಿ ಉಳಿದಿರ್ತಕ್ಕಂಥ ಅನ್ನ ಸ್ವಲ್ಪ ಹಾಗಿಟ್ಟರೆ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಒಳಗೆಲ್ಲ ಕೆಂಪು ಬಣ್ಣ ಇರತಕ್ಕಂಥದ್ದು. ಒಂದಗಳನ್ನ ಕೆಂಪು ಬಣ್ಣ ಬರಬೇಕಾದ್ರೆ ಅಲ್ಲಿ ತಂತ್ರಸಾರ ಎಂಬತಕ್ಕಂಥ ಬಿಂಬ ಅಲ್ಲಿದ್ದರೆ ಆಗಷ್ಟೇ ವಾಸ್ತುಲಿಂಥದ್ದೆಲ್ಲ ಎಡವಟ್ಟಾಗ್ತಾ ಹೋಗುತ್ತೆ. ಮನೇಲಿರ್ತಕ್ಕಂಥದ್ದು 4 ಜನ, ಆದರೂ 4 ಜನ 4 ದಿಕ್ಕಾಗ್ತಕ್ಕಂಥದ್ದು. ಇಂತಹ ತಂತ್ರಸಾರಗಳಿಗೆ, ಇಂಥ ಕೆಲವು ದೋಷಗಳಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿ ಇದ್ದಾಗ ಬೆಳಗಿನಿಂದ ಸಂಜೆವರೆಗೂ ಶ್ರಮಪಟ್ಟು ಸಾಕಷ್ಟು ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣ ಅದು ಹೇಗೆ ವಿನಿಯೋಗ ಆಗ್ತದೆ, ಹೇಗೆ ಖರ್ಚಾಗ್ತದೆ, ಆ ಖರ್ಚು ವೆಚ್ಚಿನ ದಾರಿನೇ ಗೊತ್ತಾಗೋದಿಲ್ಲ. ಆದರೆ ಶ್ರಮ ಮಾತ್ರ ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಡ್ತಾ ಇದ್ದೀರಿ ನೀವು. ಅಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ತಂತ್ರಸಾರ ಇದೇ ಭಾನುವಾರ ನಿಜಕ್ಕೂ ಅವರು ಮಾಡಿರ್ತಕ್ಕಂಥ ಆ ತಂತ್ರಸಾರವನ್ನು ನಾನೇ ನೋಡಿ ನಾನು ಒಂದು ನಿಮಿಷ ಆಲೋಚನೆ ಮಾಡಿದೆ. ಇಷ್ಟು ಅರ್ಥಗರ್ಭಿತವಾಗಿ ಇಷ್ಟು ವಿಶೇಷತೆಗಳನ್ನು ಭಾಳಷ್ಟು ಸ್ಪಷ್ಟೀಕರಿಸಿ ಒಂದೊಂದು ವಿಚಾರವನ್ನು ಸಹಿತ ಕ್ರಮವಾಗಿ ಉಣಬಡಿಸಿ ಮಾಡಿರ್ತಕ್ಕಂಥ ತಂತ್ರಸಾರ ನಿಜಕ್ಕೂ ಅರ್ಥಗರ್ಭಿತವಾಗಿದೆ. ಇದು ನಿಮ್ಮೆಲ್ಲರಿಗೂ ಅವಶ್ಯಕ ಇರತಕ್ಕಂಥದ್ದು. ಅವಶ್ಯವಾಗಿ ನೀವೆಲ್ಲರೂ ಗಮನಿಸಬೇಕು, ನೋಡಬೇಕು. ಅದನ್ನು ಜಾಗೃತೆಯಿಂದ ಅದನ್ನು ಸಾಧ್ಯವಾದರೆ ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಭಾನುವಾರದ ಸಂಚಿಕೆ ನಿಮ್ಮ ಮೊಬೈಲ್ಗಳಲ್ಲಿ ಸಂಚಿಕೆಯನ್ನು ರೆಕಾರ್ಡ್ ಮಾಡಿಟ್ಕೊಂಡು ಯಾರೊಬ್ಬರಿಗೆ ಸಮಸ್ಯೆ ಇದ್ದರೆ, ಯಾರೊಬ್ಬರು ಈ ತಂತ್ರಸಾರಗಳಲ್ಲಿ ಒದ್ದಾಡ್ತಾ ಇದ್ದರೆ, ಯಾರು ಸಂಕಟದಲ್ಲಿದ್ದರೆ, ಆದರೆ ಅದಕ್ಕೆ ಉಪಯೋಗಿಸಿರ್ತಕ್ಕಂಥ ಪದಾರ್ಥಗಳಿದೆಯಲ್ಲ, ಆ ಪದಾರ್ಥಗಳು ನಿಮ್ಮ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥದ್ದೇ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆಯಿಂದ ತಂದು ಖರ್ಚು ಮಾಡ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದಕ್ಕೆ ದಾರಿನೇ ಇಲ್ಲ. ನಿಮ್ಮ ಪರಿಸರದಲ್ಲಿರ್ತಕ್ಕಂತಹ ವನಸರಿಗಳಿಂದ ನೀವು ಶ್ರಮಿಸಿ ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸಿಕೊಂಡು ಹಸನ್ಮುಖಿ ಆ ನಗುಮುಖವನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಆನಂದ್ ಗುರೂಜಿಯವ್ರದ್ದೇನಿತ್ತು, ತದನಂತರ ಅದು ಶ್ರೀನಿವಾಸ್ ಶರ್ಮ ಅವರಿಂದ ನಡೀತಾ ಇದೆ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಭಾನುವಾರದ ಸಂಚಿಕೆ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಇನ್ನು ದಿನದ ವಿಶೇಷತೆ ನೀವು ಹೇಳೋಕ್ಕಿಂತ ಮುನ್ನ ಪಂಚಾಂಗ ಕೈಗೆ ಬಂದ್ಬಿಟ್ಟಿದೆ. ಯಾಕೆಂದರೆ ರಾಶಿಫಲವನ್ನು ಇನ್ನು ನಿಧಾನ ಮಾಡಬಾರ್ದು. ಆದರೆ ವಿಚಾರಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಈ ವಿಚಾರಗಳಿಗೆ ಇತ್ತೀಚೆಗೆ ನನ್ನ ಕೈ ಕಟ್ಟು ಹಾಕಿಬಿಟ್ಟಿದೆ. ಯಾಕೆಂದರೆ ರಾಶಿಫಲ ಬೇಗ ಹೋಗಬೇಕಲ್ಲ, ಆ ರಾಶಿಫಲ ಬೇಗ ಹೋಗಬೇಕು, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ನಾನು ಕೆಲವಷ್ಟು ವಿಚಾರಗಳನ್ನು, ಎಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅನ್ನುತ್ತಿದೆಯೋ ಎಲ್ಲವೂ ಸಹಿತ ಹಾಗಾಗಿ ನಿಂತು ಹೋಗ್ತಾ ಇದೆ. ಇರಲಿ, ಏನೇ ಆದರೂ ಮೊದಲನೇ ಆದ್ಯತೆ ರಾಶಿಫಲಕ್ಕೆ ಕೊಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 29/12/2023 ಶುಕ್ರವಾರ, ತೃತೀಯ ಪುಷ್ಯ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇವತ್ತು ಚೆನ್ನಾಗಿರೋದ್ರಿಂದ ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆಯ ಮನಸ್ಸಿನಿಂದ ಮಾಡಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಆದರೆ ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕಾದರೂ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ನಿಮ್ಮ ಜನ್ಮದಾತರು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಇವತ್ತಿನ ಕಾಯಕವನ್ನು ಶುರು ಮಾಡಿದ್ರೆ ಇವತ್ತಿನ ನಕ್ಷತ್ರ ಫಲ ಸಂಪೂರ್ಣವಾಗಿ 27 ನಕ್ಷತ್ರ 12 ರಾಶಿಗಳಿಗೆ ಅದರ ಫಲಾಫಲಗಳ ಸಂಪೂರ್ಣವಾದಂಥ ಯಶಸ್ಸು ನಿಮಗೆ ಸಿಗುವಂಥದ್ದಾಗುತ್ತೆ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಯೋಗ್ಯತೆ ಇಲ್ದಿರ ಎಲ್ಲಿಂದ ಎಲ್ಲೋ ಹೋಗಿ ಏನೋ ಮಾಡ್ತೀವಿ, ಯಾರೋ ಹೇಳಿದ್ರು, ಯಾರೋ ಒಬ್ಬರು ಒಂದು ದಿವಸ ಅನುಕೂಲ ಮಾಡಿದ ತಕ್ಷಣ ಅವ್ರ ಕಾಲಿಗೆ ಬೀಳ್ತೀವಿ ಅಂತಂದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಎಂಬತಕ್ಕಂಥದ್ದನ್ನು ಫಸ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ಸಾಕಷ್ಟು ಬಾರಿ ತಂದೆ ತಾಯಿ ವಿಚಾರ ಬಂದಾಗೆಲ್ಲ ಈ ವಿಚಾರ ಹೇಳ್ತಾನೆ ಬಂದಿದ್ದೇನೆ. ಇವತ್ತು ಈ ಸುಂದರವಾದಂಥ ಜಗತ್ತನ್ನು ನೋಡಬೇಕಾದ್ರೆ, ಬೇಕು ಬೇಡಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ನಮ್ಮ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಜನ್ಮದಾತರು ತಂದೆ ತಾಯಿ ಅವ್ರು ಕೊಟ್ಟ ಜನ್ಮ ಅಲ್ವಾ ಇದು, ಅದನ್ನು ನಮ್ಮ ಮನಸ್ಸಲ್ಲಿ ತಂದುಕೊಳ್ಬೇಕು. ಯಾತಕ್ಕೆ ಇವತ್ತು ಈ ಮಾತನ್ನು ಇಷ್ಟು ಗಟ್ಟಿಯಾಗಿ ಹೇಳಿದ್ದೇನೆ ಅಂದರೆ, ಈ ಕಳೆದ 1-2-3 ದಿನಗಳಿಂದ ನನ್ನ ಕಿವಿಗೆ ಬಿದ್ದ ವಿಚಾರಗಳು ಸಾಕಷ್ಟು ಇದೆ. ತಂದೆ ತಾಯಿ ಬಗ್ಗೆ, ತಂದೆ ತಾಯಿಯನ್ನು ಹೇಗೆ ನಡ್ಕೋಬೇಕು, ಅವ್ರ ಹತ್ರ ಹೇಗಿರಬೇಕು ಎಂಬತಕ್ಕಂಥ ಆ ನಮ್ರತೆಯ ಬದುಕನ್ನು ಬಿಟ್ಟು ರಾಕ್ಷಸತ್ವವನ್ನು ಮೆರೆದಿರ್ತಕ್ಕಂಥ ಒಂದಷ್ಟು ಜನ ನನ್ನ ಕಿವಿಗೆ ಹಾಕಿರೋ ಸುದ್ದಿ ಇದೆ. ಆದರೆ ಏನು ಮಾಡೋದು, ಬೆಳಗಿನ ರಾಶಿಫಲ ಬೇಗ ಶುರು ಮಾಡೋದ್ರಿಂದ ಕೆಲವಷ್ಟು ವಿಚಾರಗಳನ್ನು ಅಲ್ಲಿಂದಲ್ಲೇ ಅದಂತಾ ಇದ್ದೀನಿ, ಅದನ್ನು ಮಾತಾಡಲಿಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ. ಆದರೂ ಕೆಂಡ ಒಳಗಡೆ ಜಾಸ್ತಿ ಹೊತ್ತಿಟ್ಕೊಳ್ಳೋಕ್ಕಾಗಲ್ಲ, ಅಗ್ನಿ ಒಳಗಡೆ ಇಟ್ಕೊಂಡು ಬದುಕಲಿಕ್ಕಾಗಲ್ಲ. ಈ ವಿಚಾರವನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೀನಿ.
ಆ ತರಬೇಕಾದ ತಂದಾಗ ಎಂತಹವರಾದರೂ ಸಹಿತ ಅವ್ರ ಕಣ್ಣಲ್ಲಿ ನೀರು ಒದ್ದೆ ಆಗಲೇಬೇಕು. ಯಾಕೆಂದರೆ ಅಲ್ಲಿ ನಡೆದಂತಹ ಘಟನೆಗಳು ಹಾಗಿದೆ. ಹೀಗೂ ಇದ್ದಾರ ಮಕ್ಕಳು, ಇಂತಹ ರಾಕ್ಷಸರು ಹುಟ್ಟುತ್ತಾರ ಮಕ್ಕಳು ಅಂತ ಚಿಂತನೆ ಮಾಡಬೇಕು ನೀವು. ಬರೀ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿ ಮಕ್ಕಳಿಗೆ ಬೇಕು ಬೇಡ ನೋಡಿ, ನಾನು ಉಪವಾಸ ಇದ್ದರೂ, ನಾನು ಹಾಕ್ಕೊಳ್ಳೋ ಬಟ್ಟೆ ನೆಟ್ಟಿಗಿಲ್ದಿದ್ರು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ನೋಡ್ತಿದ್ದೀವಲ್ಲ ನಾವು. ಆದರೆ ಆ ಮಕ್ಕಳ ನಡವಳಿಕೆ ಆಗಿ ಕೊನೆಗೆ ಆ ಮಕ್ಕಳು ತಂದೆ ತಾಯಿನ ನೋಡುವಂಥ ದೃಷ್ಟಿ ಇದೆಯಲ್ಲ, ಯಾವ ತಂದೆ ತಾಯಿಗೂ ಇಂತಹ ಮಕ್ಕಳು ಬೇಡವೇ ಬೇಡ. ಮಕ್ಕಳಿಲ್ಲ ಅನ್ನೋದು ಒಂದೇ ಕೊರತೆ. ಮಕ್ಕಳಿದ್ದು, ಮಕ್ಕಳು ಜನ್ಮ ಕೊಟ್ಟು, ಮಕ್ಕಳದು ಎದೆ ಉದ್ದಕ್ಕೂ ಬೆಳೆದು ನಿಂತು 4-6 ಜನಗಳ ಮಧ್ಯದಲ್ಲಿ ಆ ಮಕ್ಕಳು ತಂದೆ ತಾಯಿನ ನೋಡುವ ರೀತಿ ಇದೆಯಲ್ಲ, ಇದು ತಡಿಲಿಕ್ಕಾಗೋದಿಲ್ಲ. ಇರಲಿ, ಆ ನೋವು ಇನ್ನೂ 4 ದಿವಸ ನನ್ನೊಳಗಿದ್ರೂ ಪರವಾಗಿಲ್ಲ, ಸಮಯ ವೇಸ್ಟ್ ಆಗೋದು ಬೇಡ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಬೆಶ್ಚಾರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಅನುಗ್ರಹದಿಂದ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಅರ್ಥಗರ್ಭಿತವಾಗಿರ್ತಕ್ಕಂಥ ದಿನ. ಚಿಂತನೆಯನ್ನು ಮಾಡ್ತಾ ಒಳ್ಳೆಯ ಸಮಂಜಸ್ಕರವಾದಂಥ ಹೆಜ್ಜೆಯನ್ನು ಹಾಕಿ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡ್ತಕ್ಕಂಥ ದಿನ. ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ನಡೆದರೆ ಇವತ್ತಿನ ಫಲಾಫಲಗಳಲ್ಲಿ ಮೇಷರಾಶಿಯವರಿಗೆ ಖಂಡಿತ ಒಳಿತಿದೆ. ಅದರಲ್ಲೂ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಹೋಗಿ ಒಂದು ದೇವಿಯ ದರ್ಶನ ಮಾಡಿ ಬರೋದರಿಂದ, ಧನುರ್ಮಾಸವಾದರೂ ಬೆಳಗಿನ ಜಾವ ಬೇಗ ಪೂಜೆ ಆದರೂ ರಾಹುಕಾಲದ ಅನುಷ್ಠಾನ ನಡೆಯುವಂಥ ಕ್ಷೇತ್ರಗಳು ಸಾಕಷ್ಟು ಇದೆ. ಅಂತಹ ಕ್ಷೇತ್ರಗಳಲ್ಲಿ ಇವತ್ತು ದೇವಿಯನ್ನು ದರ್ಶನ ಮಾಡಿಕೊಂಡು ಬರೋದರಿಂದ ಮತ್ತಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಅನುಗ್ರಹವೇನೋ ಇದೆ, ಆದರೆ ಶನಿಯ ದೃಷ್ಟಿಕೋನದಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಒಂದಿಷ್ಟು ಆತಂಕಕ್ಕೊಳಗಾಗುವ ಪರಿಸ್ಥಿತಿ ಆಗುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 3:20 ಭಾಳ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ, ಯಾವುದೇ ಕ್ಷಣದಲ್ಲಾದರೂ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು, ಕುಲಬಾಂಧವರು ಅಥವಾ ಸ್ನೇಹಿತರು, ಇವರಿಂದಲೇ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವರಿಗಿದೆ. ಅದರಲ್ಲೂ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಭಾಳ ಜೋಪಾನ ಬೇಕು. ಆಡುವ ಮಾತು ಸ್ವಲ್ಪ ಯಾಮಾರಿದ್ರು ಅದರಿಂದ ಬೇರೊಂದು ತರಹ ಶಿಕ್ಷೆ ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ಶುಕ್ರವಾರ ಆದರೂ ಸಹಿತ, ದೇವಿಯ ವಾರ ಆದರೂ ಸಹಿತ ಮನೆಯಲ್ಲಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಎಷ್ಟೇ ಜವಾಬ್ದಾರಿತ್ವ ಮಾಡಿದ್ರೂ, ದೇವತಾರ್ಚನೆ ಮಾಡಿದ್ರೂ ಬರುವ ಸಮಸ್ಯೆಯನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಸಮಸ್ಯೆ ಬಂದಾಗ ಅದಕ್ಕೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರವನ್ನಾಗಿ ನೀವು ಮಾಡ್ಕೊಳ್ಳೋದಾದರೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಹನಿ ನೀರು, 1 ಕಾಳುಮೆಣಸು, ಇವೆಲ್ಲವನ್ನು ಸಹಿತ ಒಂದು ಮುದ್ದೆ ಆಕಾರ ಮಾಡಿ ಎಲ್ಲಾದರೂ ಒಂದು ಹಸಿರು ಗಿಡದ ಮೇಲೆ ಇಟ್ಟು ಆ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರೆ ಬರ್ತಕ್ಕಂಥ ಕರ್ಮಕ್ಲೇಶಗಳು, ಇರ್ತಕ್ಕಂಥ ದೋಷಗಳನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಅಂಥ ಒಂದು ಫಲಾಫಲಗಳನ್ನು ವೃಷಭ ರಾಶಿಯವರು ಬೇಗ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ರಾಹು ಇರತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಕೆಲವು ಸಮಸ್ಯೆಗಳೆಂಬತಕ್ಕಂಥದ್ದು ಬೆಟ್ಟದಂಥ ಸಮಸ್ಯೆ ಕಣ್ಣು ಮುಂದೆ ಕಂಡರೂ ಅದನ್ನು ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ಳುವಂಥ ಒಂದು ಚೈತನ್ಯ, ಆ ಒಂದು ಗುಣ ಇವತ್ತು ಮಿಥುನ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿಯವರು ಆಡುವ ಮಾತಾಗಲಿ, ಮಾತಾಡುವ ಕೆಲಸ ಆಗಲಿ, ಅಥವಾ ನೀವು ಯಾವುದೇ ವೃತ್ತಿಧರ್ಮ ಆಗಲಿ, ನಿಮ್ಮ ಆಯ್ಕೆಯ ವೃತ್ತಿಧರ್ಮ ಅದು ಕೈ ಹಿಡಿದು ನಡೆಸುವಂಥದ್ದಿದೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷವಾದ ಫಲ ಇದೆ. ಫಲಾಫಲಗಳಲ್ಲಿ ನೀವು ನಂಬಿರ್ತಕ್ಕಂಥ ಒಂದು ದೈವ ಸಾನ್ನಿಧ್ಯಕ್ಕೆ ಬಂದು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾವುದೇ ಧರ್ಮ ಇರಲಿ, ಧರ್ಮಕ್ಕೆ ಮುಖ್ಯ ಅಲ್ಲ, ಆದರೆ ಒಂದು ನಂಬಿಕೆಗೆ ಒಂದು ಅಗೋಚರವಾಗಿರೋ ಶಕ್ತಿ ಇದೆ ಎಂಬತಕ್ಕಂಥ ನಂಬಿಕೆ ಮಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಶಕ್ತಿಯನ್ನು ನಂಬಿ ಅದರಿಂದ ಫಲಾಫಲಗಳನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ. ಇವತ್ತಿನ ದಿವಸ ಒಂದಷ್ಟು ಬೆನ್ನೋವು ಅಥವಾ ನಿಮ್ಮ ಎಡಗಡೆ ಇರ್ತಕ್ಕಂಥ ಮೀನು ಮಾಂಸಖಂಡಗಳು ಅಥವಾ ನಿಮ್ಮ ಪಾದಗಳು ಉರಿ ಬರ್ತಕ್ಕಂಥದ್ದು, ಹಾಗೆ ಆರೋಗ್ಯದಲ್ಲಿ ಆಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತವಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳೊಬ್ಬರು ಆಗಮಿಸಿದ್ದಾರೆ. ಅತಿಥಿಗಳು ಆಗಮಿಸಿರ್ತಕ್ಕಂಥದ್ದು ಏನಕ್ಕಪ್ಪ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತಿಸಲಿಕ್ಕಾಗಿ. ಅದರಲ್ಲಿ ಜಯನಗರ ಕನ್ನಡ ನಾಡಹಬ್ಬದ ಕಾರ್ಯಕ್ರಮ. ಈ ಒಂದು ನಾಡಹಬ್ಬದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಜಾನಪದದ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತಕ್ಕಂಥವರು
ಪುನೀತ್ ರಾಜ್ಕುಮಾರ್ ಸಮರ ಸೇನೆ, ಈ ಒಂದು ಸೇನೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಚಂದ್ರಶೇಖರ್ ಅವರು ಈ ಒಂದು ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಜಿ ಅವ್ರನ್ನ ಇವತ್ತಿನ ದಿವಸದ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗಿ ಇವತ್ತು ಬಹಳ ವಿಶೇಷವಾಗಿ ನೇರ ಪ್ರಸಾದ ಮುಗಿದಾದ ನಂತರ ಸರಿಸುಮಾರು 10:00ವರೆಗೆ ಗುರುಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕನ್ನಡದ ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ಸ್ವಾಗತಿಸಲಿಕ್ಕಾಗಿ ಬಂದಿದ್ದಾರೆ. ಅವ್ರ ಜೊತೆ ಅವರ ಸಹೋದ್ಯೋಗಿಗಳು ಕೂಡ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಚಂದ್ರು ಬಂದ ಆ ಭಾಗದಲ್ಲಿ ಅವನ ಓಡಾಟ, ಜಯನಗರದಲ್ಲಿ ತನ್ನ ಒಂದು ಸೇವೆ, ಇದು ಮೆಚ್ಚುವಂತಹದ್ದು. ಕನ್ನಡ ಪರ ಯಾವುದೇ ಒಬ್ಬ ಕನ್ನಡಿಗನಿಗೆ ತೊಂದರೆ ಆಯಿತು, ಕನ್ನಡಿಗನಿಗೆ ಏನೋ ಒಂದು ಸಮಸ್ಯೆ ಆಗ್ತಿದೆ ಅಂದರೆ ಇಂತಹ ಕಟ್ಟಾಳುಗಳು ಬೇಕು. ಇವತ್ತು ಕರ್ನಾಟಕದಲ್ಲಿ ನಡೀತಿರ್ತಕ್ಕಂತಹ ಅವಘಡಗಳು, ಒಂದು ವ್ಯವಸ್ಥೆಗಳನ್ನು ನೋಡ್ತಾ ಇದ್ದರೆ ಎಂಥವ್ರಿಗೂ ಸಹಿತ ಭಯ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಬದುಕೋದು ಹೇಗಪ್ಪ ಅಂತ. ಅದರಲ್ಲೂ ಕರ್ನಾಟಕ ಒಂದಾದರೆ, ಕರ್ನಾಟಕಕ್ಕೆ ಮಧ್ಯದಲ್ಲಿರ್ತಕ್ಕಂತಹದ್ದು ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರು ಮಹಾನಗರದಲ್ಲಿ ಕನ್ನಡಿಗರಿಗೆ ಇವತ್ತಿನ ದಿವಸ ಸಿಗ್ತಾ ಇರ್ತಕ್ಕಂಥ ಸ್ಥಾನಮಾನದ ಬಗ್ಗೆ ನೋಡ್ತಾ ಇದ್ದರೆ ಇನ್ನಷ್ಟು ಭಯ ಶುರುವಾಗಿದೆ. ಒಂದು ಕಡೆ ಉದ್ಯೋಗ ನೋಡಲಿ, ವ್ಯಾಪಾರ ನೋಡಲಿ, ವ್ಯವಹಾರಗಳು ನೋಡಲಿ, ಎಲ್ಲಿಂದಲೇ ನೋಡಲು ಸಹಿತ ಇತರರು ಅನ್ಯ ಭಾಷಿಗರೇ ಬರ್ತಿದ್ದಾರೆ ವಿನಃ ಎಲ್ಲ ಅವರಿಗಿರ್ತಕ್ಕಂಥ ಆದ್ಯತೆ ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇಲ್ಲ. ಅಷ್ಟೇ ಯಾಕೆ, ಕರ್ನಾಟಕದಲ್ಲಿ ನಾಮಫಲಕಗಳು, ಇವತ್ತಿನ ದಿವಸ ನಾಮಫಲಕಕ್ಕಾಗಿ ಹೋರಾಡ್ತಿರ್ತಕ್ಕಂಥ ಕಟ್ಟಾಳುಗಳು ಸಾಕಷ್ಟು ಜನ, ಆದರೆ ಅವರೇ ಹೊಡೆತ ತಿಂತಾ ಇದ್ದಾರಲ್ಲ. ನಮ್ಮ ಕರ್ನಾಟಕದಲ್ಲಿ ಘನ ಸರ್ಕಾರ ಹೇಳಿದೆ 60ರಿಂದ 70% ಕನ್ನಡ ಬೇಕು, ಕನ್ನಡ ಇರಬೇಕು, ಕನ್ನಡದ ಬೋರ್ಡ್ ಇರಬೇಕು ಅಂತ. ನಮ್ಮ ಆಶ್ರಮದಿಂದ ಬೆಂಗಳೂರಿನ ನಮ್ಮ ಈ ಒಂದು ಪ್ರತಿನಿತ್ಯದ ಕಾಯಕಕ್ಕೆ ನಾನು ಜಿ ಕನ್ನಡ ನನ್ನ ಆಫೀಸಿಗೆ ಬರಬೇಕಾದ್ರೆ, ನೇರ ಪ್ರಸಾರಕ್ಕೆ ಬರಬೇಕಾದ್ರೆ ಎಲ್ಲಿಂದಲೇ ನೋಡ್ರು ಫ್ಲೆಕ್ಸು ಬ್ಯಾರಲ್ ರಾಜಿಸ್ತಾ ಇದೆ ಬರೀ ಇಂಗ್ಲೀಷ್ ಪದಕಗಳು. ಆ ಇಂಗ್ಲೀಷ್ ನಾಮ ಪದಕಗಳನ್ನೇ ನೋಡ್ತಿದ್ದೀವಿ, ಕನ್ನಡ ಕಾಣಿಸ್ತಾನೇ ಇಲ್ಲ. ಅದಕ್ಕಾಗಿ ಓಡಾಡ್ತಕ್ಕಂಥ ಇಂಥ ಮರಿಸಿಂಹಗಳು ಬೇಕು. ಇವರು ನಾಡ ಹಬ್ಬ, ಕನ್ನಡದ ಹಬ್ಬ, ಜಾನಪದ ಹಬ್ಬ, ನಮ್ಮ ಕನ್ನಡದ ಕಂಪನ್ನು, ಕನ್ನಡದ ಧ್ವಜವನ್ನು, ಜೊತೆಗೆ ಎಷ್ಟೋ ಜನ ಕಲಾವಿದರನ್ನು ಒಂದು ಕಡೆ ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕದಲ್ಲಿ ಇನ್ನೂ ಕನ್ನಡವನ್ನು ಇನ್ನಷ್ಟು ವಿಶೇಷವಾದಂಥ ರೀತಿ ಮೆರೆಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇಂತಹ ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ. ಅಂತಹದ್ರಲ್ಲಿ ಜಯನಗರ ಪ್ರಾಂತ್ಯ, ಜಯನಗರ 4 ಬ್ಲಾಕ್ ಅಂದರೆ ಅದು ಸಾಮಾನ್ಯವಲ್ಲ. ಅಲ್ಲಿರುವಂತಹದ್ದು, ಅಲ್ಲಿನ ಶ್ರೀಮಂತಿಕೆ, ಅಲ್ಲಿನ ಒಂದು ನಡವಳಿಕೆಗಳು, ಅಂತಹ ಕಡೆ ಇಂತಹ ಒಂದು ಕಾಯಕವನ್ನು ಮಾಡೋದು ಅದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ಶ್ರಮ ಇದೆ, ಅಲ್ಲಿ ಕಾರ್ಯಕ್ರಮ ಮಾಡೋದು ಸಾಮಾನ್ಯ ಅಲ್ಲ. ಜೊತೆಗೆ ಹಿಂದೆ ಕಾಣದ ಕೈಗಳು ಸಾಕಷ್ಟು ಕೆಲಸ ಮಾಡ್ತಾ ಇರುತ್ತೆ. ಅಂತಹ ಕೈಗಳ ಮಧ್ಯದಲ್ಲಿ ಇಂತಹ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡೋದು ಚಂದ್ರು ಅಂತ ಯುವ ಪೀಳಿಗೆಗೆ ಆಗಬೇಕು, ಯುವ ಪಡೆಗೆ ಆಗಬೇಕು. ಭಾಳ ವರ್ಷದಿಂದ ಕಷ್ಟಪಟ್ಟಿದ್ದಾನೆ, ಭಾಳ ವರ್ಷದಿಂದ ಇಂತಹ ಒಂದು ನಡೆಯಲ್ಲಿ ನಡ್ಕೊಂಡು ಬಂದಿದ್ದಾನೆ. ಒಳ್ಳೆಯದಾಗಲಿ, ಕೊಡಪ್ಪ ಚಂದ್ರು. ನಾನೇ ಮಾತಾಡಿದ್ರೆ ಸಾಲದು, ಚಂದ್ರು ಹತ್ರ ಮಾತಾಡಿಸ್ಬೇಕು. ಇತ್ತೀಚೆಗೆ ಸ್ವಲ್ಪ ಸಣ್ಣ ಬೇರೆ ಆಗಿಬಿಟ್ಟಿದ್ದಾನೆ. ಕೊಡಿ ಶ್ರೀನಿವಾಸ್ ಶರ್ಮಾ. ಅಖಿಲ ಕರ್ನಾಟಕ ಪುನೀತ್ ರಾಜ್ಕುಮಾರ್ ಸಮರ ಸೇನೆ ಇನ್ನು ಸ್ವಲ್ಪ ಮೈಕ್ ಹತ್ತಿರಕ್ಕೆ ಹೋಗಲಿ. ಪ್ರತಿ ವರ್ಷ ಅಂತೆ ಈ ವರ್ಷ ಸಹ ನಾವು ಬಡ ಮಕ್ಕಳಿಗೆ ಬುಕ್ಸು, ಬ್ಯಾಗು, ಹ್ಯಾಂಡಿಕ್ಯಾಪ್ ಸೈಕಲ್ಸು ಎಲ್ಲ ಗುರೂಜಿ ನೇತೃತ್ವದಲ್ಲೇ ವಿತರಣೆ ಮಾಡ್ತಾಯಿದ್ವಿ. ಇದರಿಂದ ಗುರುಗಳು ಸಹ 10:30ಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇವೆ. ನೋಡಿ, ಮಾತಾಡಪ್ಪ, ಮೈಕ್ ಇಟ್ಕೊಂಡು ನಡುಗ್ತಾ ಇದೆಯಲ್ಲ ನೀನು. ಕಟ್ಟಾಳುಗಳು ಹೇಗಿರಬೇಕು, ನಿಮ್ಮ ಗರ್ಜನೆ ಅಲ್ಲಿ ನೋಡಿದ್ರೆ ಆ ಥರ ಮಾಡ್ತೀರಿ. ಅನ್ಯ ಭಾಷಿಗರು ನೋಡಿದ್ರೆ ಅಥವಾ ಏನಾದರೂ ಇದ್ದರೂ ನಮ್ಮ ಕನ್ನಡಿಗರಿಗೆ ಸಮಸ್ಯೆ ಅಂತ ಬಂದಾಗ ಅಷ್ಟೊಂದು ಕಿಚ್ಚೆಂದ ಓಡಾಡೋರು ನೀವು. ಮೈಕ್ ಹಿಡ್ಕೋರು ಯಾಕೆ ನಡೀತೀರಿ? 10:30ಕ್ಕೆ ಗುರುಗಳು ಬಂದು ಪ್ರತಿ ವರ್ಷ ಅಂತ ಈ ವರ್ಷ ಸಹ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ತುಂಬ ಸಂತೋಷ, ಕೊಡು, ಇರಲಿ. ಆದರೆ ಮೆಚ್ಚಬೇಕು, ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಇಂತಹ ಕನ್ನಡ ಪರ ಹೋರಾಟಗಳನ್ನು ಮಾಡ್ತಾ
ಏದೇ ಒಂದು ಸಮಸ್ಯೆ ಅಂತಾರೆ ನೋಡಿ, ನೀರಿಗೆ ಕಾವೇರಿ ಸಮಸ್ಯೆ ಬಂದರೆ ಓಡೋಗಬೇಕು. ಯಾರೋ ಒಬ್ಬ ಕನ್ನಡಿಗನಿಗೆ ತೊಂದರೆ ಆಯಿತು, ನಾನಿದ್ದೀನಿ ಅಂತ ಓಡಿ ಬರಬೇಕು. ಜೊತೆಗೆ ಅನ್ಯ ಭಾಷಿಗರ ಅಟ್ಟಹಾಸವನ್ನು ಮೆರೆಯುವಂಥ ಕಾಲದಲ್ಲಿ ಅವ್ರನ್ನ ಮಟ್ಟ ಹಾಕೋಕ್ಕಾದರೂ ಕನ್ನಡಿಗರು ಎದ್ದು ನಿಂತ್ಕೋಬೇಕು, ಬೇಕೇ ಬೇಕು. ನಾನು ಯಾರನ್ನೂ ದೂಷಣೆ ಮಾಡ್ತಿಲ್ಲ, ಎಲ್ಲರನ್ನೂ ನಾವು ಸ್ವಾಗತಿಸ್ತಿದ್ದೇವೆ. ಅದರಲ್ಲೂ ನಮ್ಮ ಭಾರತೀಯರ ಗುಣ ಏನಪ್ಪ ಅಂದರೆ, ನಮಗೆ ಗೊತ್ತಿಲ್ಲದ್ದನ್ನು ನಾವು ಮಾತಾಡುವಂಥದ್ದು. ಪಕ್ಕದ ರಾಜ್ಯಕ್ಕೆ ಹೋದರೆ ನಮಗೆ ಏನಾದ್ರು ಒಂದು ಅಡ್ರೆಸ್ ಗೊತ್ತಿಲ್ಲ ಅಂತ ಇವತ್ತು ಶಬರಿಮಲೆ ಯಾತ್ರೆ ಹೊರಡೋ ಭಕ್ತರು ಹೇಳ್ತಾರೆ. ಭಾಷೆ ಗೊತ್ತಿಲ್ಲ, ರಸ್ತೆ ಹೆಂಗೆ ಅಂದರೆ ಹೋಗಿ ಈ ಕಡೆ ಅಂತ ಅವರು ಹೇಳ್ತಾರೆ. ಆದರೆ ಹೇಳೋದೇನು ಅವ್ರ ಭಾಷೆಯಲ್ಲೇ ಹೇಳ್ತಾರೆ. ಆದರೆ ನಮ್ಮ ಬೆಂಗಳೂರಿಗೆ ಬರ್ತಕ್ಕಂಥ ಕನ್ನಡಿಗರ ಮುಂದೆ ನಿಂತು ಯಾರಾದರೂ ಒಂದು ಏನೋ ವಿಚಾರ ಕೇಳಿದ್ರೆ ನಮಗೆ ಆ ಭಾಷೆ ಬರೆದಿದ್ರು ಬಲವಂತವಾಗಿ ಆ ಭಾಷೆ ಬರೋ ಥರ ನಾವು ಆ್ಯಕ್ಟ್ ಮಾಡಿ ಬರೋ ಥರ ನಡ್ಕೊಂಡು ಆ ಭಾಷೆನ ಆ ಕ್ಷಣದಲ್ಲೇ ಕಲ್ತುಬಿಟ್ಟು ಅವ್ರನ್ನ ಸಮಾಧಾನ ಪಡಿಸ್ತೀವಿ. ಇದು ನಮ್ಮ ಪರಿಸ್ಥಿತಿ. ಆದರೆ ಇನ್ನು ಮುಂದೆ ಯಾರು ಏನೇ ಕೇಳಿದ್ರು, ಯಾವುದೇ ವಿಚಾರ ಅಂತ ಬಂದರೂ ಕನ್ನಡದಲ್ಲೇ ಉತ್ತರ ಕೊಡುವಂಥದ್ದಾಗಬೇಕು, ಕನ್ನಡದಲ್ಲೇ ಉತ್ತರಿಸ್ಬೇಕು. ನಾವು ಆಗಷ್ಟೇ ನಾವು ಸರಿ ಹೋಗ್ಲಿಕ್ಕಾಗತ್ತೆ. ಪ್ರಸ್ತುತ ಅಂತೂ ಇತ್ತೀಚಿನ ದಿನಮಾನಗಳಲ್ಲಿ, ಅದರಲ್ಲೂ ಇತ್ತೀಚೆಗೆ ಈ ನಾಮಫಲಕಗಳು ಅಂದರೆ ಕನ್ನಡದ ಒಂದು ಬೋರ್ಡ್ ಇರಬೇಕು, ಪ್ರತಿಯೊಂದು ಕಡೆ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಸಿಗಬೇಕು ಅಂತ ಹೋರಾಡ್ತಿರ್ತಕ್ಕಂಥ ಹೆಬ್ಬುಲಿಗಳಿದೆಯಲ್ಲ, ಅಂಥ ಹುಲಿಗಳಿಗೆ ನಾವು ಪ್ರೋತ್ಸಾಹಿಸಬೇಕು. ಅದಕ್ಕಾಗಿಯೇ ನಮ್ಮ ಜೀ ಕನ್ನಡ ಸದಾಕಾಲ ಪಣತೊಟ್ಟು ನಿಂತಿದೆ. ಜೀ ಕನ್ನಡದ ಒಂದು ಮುಖ್ಯ ಉದ್ದೇಶ ಕನ್ನಡಿಗರನ್ನು ಬೆಳೆಸುವಂಥದ್ದು, ಕನ್ನಡಿಗರಿಗೆ ಒಂದು ವಿಶೇಷ ಸ್ಥಾನಮಾನ ಕಲ್ಪಿಸುವಂಥದ್ದು, ಕನ್ನಡಿಗರ ಹೋರಾಟಕ್ಕೆ ಸದಾಕಾಲ ಅವರೊಂದಿಗೆ ನಾವು ನಿಲ್ಲುವಂಥದ್ದು. ಇದು ಜೀ ಕನ್ನಡದ ಉದ್ದೇಶ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಇನ್ನು ಬಹಳ ವಿಶೇಷವಾಗಿ ಮಿಥುನ ರಾಶಿವರೆಗೂ ಕೂಡ ಗುರುಗಳ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ ಸಂಪತ್ತನ್ನು ಕೊಡುತ್ತೆ, ಆಯುಷ್ಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಮನಸ್ಸಿಗೆ ಶಾಂತಿ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿಬಿಟ್ರೆ ಅದರ ಆನಂದವೇ ಬೇರೆ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶುಭ ಶುಕ್ರವಾರ. ಆದರೆ ಕರ್ಕಾಟಕ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟ ತರುವಂಥ ವಾರ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯ ಮಾರ್ಗದರ್ಶನದಂತೆ ತಾವು ನಡೆದಿದ್ದೇ ಆದರೆ ಖಂಡಿತ ಅಧಿಕ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂಥ ಕೆಲಸ ಇದೆ, ಅದರದೇ ಆದಂಥ ರೀತಿ ನೀತಿ ಇದೆ. ಅಂತಹದ್ದನ್ನು ಆಲೋಚನೆ ಮಾಡುವಂತಹ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ಮತ್ತಷ್ಟು ಅದೃಷ್ಟವೇ ಸರಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ. ಹಾಗೆ ಮಾಡುವ ಕೆಲಸ ಯಾವುದೇ ಆದರೂ ಅದರ ಕ್ರಮ ಹೇಗೆ ಇದ್ದರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅದೃಷ್ಟವನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿಂಹರಾಶಿಯವರಿಗೆ ಇವತ್ತು ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಮನಸ್ಸಲ್ಲಿ ಒಂದು ತರಹ ಬೇರೆ ಸಮಸ್ಯೆ ಆಗಿಬಿಡುತ್ತೆ. ಆದರೆ ಎಲ್ಲೇ ಹೋದರೂ ನಿಮಗೆ ಸಿಗುವಂಥ ಸ್ಥಾನಮಾನ ಇದೆಯಲ್ಲ, ಅದು ಮತ್ತೊಂದು ರೀತಿಯಲ್ಲೇ ಅನುಕೂಲ ಆಗುತ್ತೆ. ದೇವರು ಯಾವತ್ತೂ ನಿಮ್ಮನ್ನು ಕೈ ಹಿಡಿದೇ ನಡೆಸ್ತಾನೆ. ಆದರೆ ನಿಮಗೆ ಗೊತ್ತಿರತಕ್ಕಂಥ ಜ್ಞಾನದಿಂದ, ನಿಮ್ಮಲ್ಲಿರುವಂಥ ವಿದ್ಯೆಯಿಂದ, ನಿಮ್ಮಲ್ಲಿರುವಂಥ ದೇಹಶಕ್ತಿಯಿಂದ ಮತ್ತೆ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಒಂದು ಹೆಜ್ಜೆ ಹಾಕಬೇಕು. ಇವತ್ತು ಸಾಧ್ಯವಾದಷ್ಟು ಒಂದು ಬಡ ಕುಟುಂಬಕ್ಕೆ ಏನಾದರೂ ಒಂದಿಷ್ಟು ಸಹಾಯ ಮಾಡುವಂಥ ಗುಣ ನಿಮ್ಮದಾಗಿರಬೇಕು. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಮಾಡುವ ಕಾಯಕವನ್ನು ಸಮಾಜಕ್ಕೆ ಒಳಿತಾಗುವಂಥ ರೀತಿಯಲ್ಲಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ನಡೆ ನಡವಳಿಕೆಯಲ್ಲಿ ಎಲ್ಲೂ ಲೋಪ ಬಾರದಂತೆ ನಡ್ಕೊಳ್ಬೇಕು. ಸಿಂಹರಾಶಿಯವರು ಇಂತಹ ಒಂದು ಧರ್ಮದ ಮಾರ್ಗದಲ್ಲಿ ನಡೆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದರೂ ಸಹಿತ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ಕನ್ಯಾರಾಶಿಯವರು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರಿನ ಮಿಶ್ರಣ ಮಾಡಿ ಅರಿಶಿಣದ ನೀರನ್ನಾಗಿ ಮಾಡಿ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಹಸಿರು ಗಿಡದ ಮೇಲೆ ಹಾಕಿ ಪೂರ್ವದಿಂದ ನಮಸ್ಕಾರ ಮಾಡಿ ಉತ್ತರಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿ ತದನಂತರ ನಿಮ್ಮ ಮುಂದೆ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹೆಚ್ಚಿನ ಒಂದು ಅಧಿಕವನ್ನು, ಅಭಿಪ್ರಾಯವನ್ನು ಹಾಗೆ ಗುರುವಿನ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲೇ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ? ಸರ್ ನಾವು ಜಿಗ್ನಿ ಹತ್ರ. ಜಿಗಣಿಯಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಪದ್ಮಾ ಅಂತ ಸರ್. ಪದ್ಮಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನಾನು ಹೇಳಮ್ಮ. ಗುರುಜಿ, ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಫ್ರೆಂಡ್ಸ್ ಸಹವಾಸ ಜಾಸ್ತಿ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಜಿ. ನನಗೆ ಆ ತರ ಇದ್ ಮಾಡ್ತಾ ಇದ್ದಾನೆ. ಅಪ್ಪ ಅಮ್ಮ ಬೇಡ, ಫ್ರೆಂಡ್ಸ್ ಬೇಕು, ನನಗೆ ಫ್ರೆಂಡ್ಸ್ ಮುಖ್ಯ ಅಂತಾನೆ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನೇ ಮಾತಾಡ್ತಾ ಇದ್ದೀನಮ್ಮ. ನಾನು ಆ ವಿಚಾರನೇ ಹೇಳ್ತಾ ಇದ್ದೇನೆ. ಆದರೆ ಸಂಪೂರ್ಣವಾಗಿ ಫ್ರೆಂಡ್ಸ್ ಬೇಕು, ಬೇಡ ಅಂತ ನಾನು ಹೇಳೋದಿಲ್ಲ, ಇರಲಿ. ಆದರೆ ಯಾರಿಗೆ ಏನು ಸ್ಥಾನಮಾನ ಕೊಡಬೇಕು ಅವ್ರಿಗೆ ಅದು ಕೊಡಬೇಕಲ್ವಾ? ಅದನ್ನು ಕೊಡ್ದಿರ ತಾನು ನಡ್ಕೊಂಡ್ಬಿಟ್ರೆ. ಏನು ಓದಿದ್ದಾನೆ? ಏನು ಓದಿದ್ದಾನಮ್ಮ? ಏನು ಓದ್ತಾ ಇದ್ದಾನಂತ? ಈಗ ಫಸ್ಟ್ PU ಗುರುಜಿ. ಕಾಲೇಜ್ಗೆ ಹೋಗ್ತಾನೆ, ಹೋಗಲ್ಲ ಅಂತಲ್ಲ. ಕಾಲೇಜ್ಗೆ ಹೋಗ್ತಾನೆ, ಬರ್ತಾನೆ, ಬುಕ್ ಮುಟ್ಟಲ್ಲ. ಬಂದು ಸಾಯಂಕಾಲ ಯಾರಾದ್ರೂ ಒಂದು ಮೆಸೇಜ್ ಮಾಡಿದ್ರೆ, ಒಂದು ಫೋನ್ ಮಾಡಿದ್ರೆ ಹೋಗ್ಬಿಟ್ರೆ 10 ಗಂಟೆ ಆಗಲಿ, 11 ಗಂಟೆ ಆಗಲಿ, 12 ಗಂಟೆ ಆಗಲಿ ಗುರುಜಿ, ಮನೆಗೆ ಬರಲ್ಲ ಗುರುಜಿ. ಯಾಕೆ ಬರೋ ಏನನ್ನ ಕೇಳಿದ್ರೆ ನಾನು ಬರಲ್ಲ, ಹೋಗ್ತೀನಿ, ಆ ಥರ ಕೇಳ್ತಾನೆ. ನನಗೆ ಫ್ರೆಂಡ್ಸ್ ಇದ್ದಾರೆ, ಆ ಥರ ಕೇಳ್ತಾನೆ ಗುರುಜಿ. ಏನು ಫ್ರೆಂಡ್ಸ್ ಅಮ್ಮ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ ನಮ್ಗೆ. ನೀವು ಹೇಗೆ ನೋವು ತಿಂತಿದ್ದೀರೋ, ಯಾರು ಕರೆ ಮಾಡ್ತಾರೋ ಅವ್ರದ್ದು ಜನ್ಮ ಕೊಟ್ಟ ಅವ್ರ ತಂದೆ ತಾಯಿನೂ ಇಷ್ಟೇ ನೋವು ತಿಂತಾ ಇರ್ತಾರೆ. ಇನ್ನೂ ಇವರಿಗೆ ಫಸ್ಟ್ PU ಸೆಕೆಂಡ್ PUಗಳಲ್ಲೇ ಈ ಮಟ್ಟಕ್ಕೆ ಆಗೋಗ್ಬಿಟ್ರೆ, ಇನ್ನು ನಾಳೆ ಸ್ವಲ್ಪ ಇನ್ನೊಂಚೂರು ರೆಕ್ಕೆ ಪುಕ್ಕ ಬಲ್ತು ಬಿಟ್ರೆ ಇವರು ಮನೆಗಳಲ್ಲಿ ಇರ್ತಾರಾ ಅಥವಾ ನಾಳೆ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಗಳಾಗ್ತಾರಾ? ಎಷ್ಟು ನೋವಿದೆ, ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ ಬಿಡಿ ಗುರುಜಿ. ಅವ್ರಪ್ಪ ಮತ್ತೆ ನಮ್ಮ ಅಕ್ಕನ ಮಗ ಮೊನ್ನೆ ಹೊಡೆದಿದ್ದಾರೆ ಗುರುಜಿ, ತುಂಬಾ ಹೊಡೆದಿದ್ದಾರೆ. ಅಲ್ಲಿಗೂ ಬುದ್ಧಿ ಕಲ್ತಿಲ್ಲ ಗುರುಜಿ. ನನ್ಗೆ ಫ್ರೆಂಡ್ಸೇ ಮುಖ್ಯ ಅಂತಾನೆ ಗುರುಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇವ್ರ ಮೇಲೆ ಕೈ ಮಾಡಬಾರ್ದು. ಇವ್ರನ್ನ ಕೈ ಮಾಡಿದ್ರೆ ಇನ್ನೂ ದಾರಿ ತಪ್ಪೋಗ್ಬಿಡ್ತಾರೆ. ಯಾವತ್ತೂ ಅಷ್ಟೇ, ವ್ಯಕ್ತಿ ಸ್ವಲ್ಪ ಕೆಡ್ತಿದ್ದಾರೆ ಅಂದಾಗ ಅವನ್ನ ಬೆದರಿಸಬಾರ್ದು. ಅವನ್ನ ಆದಷ್ಟು ಪ್ರೀತಿಯಿಂದನೇ ಗೆಲ್ಲಬೇಕು. ನೀನು ಸಾಧ್ಯವಾದಷ್ಟು ಪಕ್ಕದಲ್ಲೇ ಕೂಡಿಸ್ಕೊಂಡು ಅವ್ರ ತಂದೆ ಪಡುವಂಥ ಕಷ್ಟ ನೋಡಪ್ಪ, ನಿಮ್ಮ ತಂದೆ ಇಷ್ಟು ಕಷ್ಟಪಡ್ತಾರೆ, ಸಮಾಜ ಹೀಗಿದೆ, ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನೀನಾದ್ರು ಒಂದು ಕೆಟ್ಟ ಹೆಸರು ಅಂದ್ಕೊಂಬಿಟ್ರೆ ನಿನ್ನ ಜೀವನ ಪೂರ್ತಿ ಹಾಳಾಗ್ತೀಯ ಅಂತ ಆದಷ್ಟು ನಿಮ್ಮ ಕಿವಿ ಮಾತಲ್ಲಿ ನಿಮ್ಮ ಮಾತೃವಾತ್ಸಲ್ಯದಿಂದ ತಾಯಿಯೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ಬೇಕು. ಬಿಟ್ಟರೆ ಕೈ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ, ಬೆದರಿಸಿದ್ರೆ ಕೈ ಸಿಗಲ್ಲ ತವ. ಇನ್ನೂ ಆ ಸಮಯದಲ್ಲಿ ಏನು ಗೊತ್ತಾ, ಈ ಪಕ್ಕದಲ್ಲಿ ಕುತ್ಕೊಂಡು ನಮ್ಮ ಯಜಮಾನ್ರು ಒಬ್ಬರು ದುಡಿಬೇಕು ಗುರುಜಿ, ಇಬ್ರು ಮಕ್ಕಳು ಓದಬೇಕು, ನಮ್ಮ ಜೀವನ ಹಿಂಗಿದೆ ಅಂತಾನು ಕಷ್ಟ ಎಷ್ಟಿದೆ ಅಷ್ಟು ಹೇಳಿ ಯಾವ ರೀತಿ ಹೇಳಿದ್ರು ಕೇಳ್ತಾ ಇಲ್ಲ ಗುರುಜಿ. ಏನಮ್ಮ ಅವ್ನ ನಕ್ಷತ್ರ ಏನು, ಅವನ ಹೆಸರೇನು? ನಮ್ಮ ಮನೆ ಕಡೆನೂ ತುಂಬಾ ಪ್ರಾಬ್ಲಮ್ ಗುರುಜಿ. ಒಬ್ರು ದುಡಿಬೇಕು, ಇಬ್ರು ಮಕ್ಕಳು ಓದ್ಬೇಕು, ಜೀವನ ಮಾಡೋದು ಹೆಂಗೆ ಅನ್ಸ್ಬಿಟ್ಟಿದೆ ಗುರುಜಿ ನನಗೆ. ಇಲ್ಲ, ಚಿಂತೆ ಮಾಡಬೇಡ. ಒಂದು ಕೆಲಸ ಮಾಡು, ಆತನಿಗೆ ಪ್ರತಿ ದಿವಸ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳೋದಕ್ಕೆ ಹೇಳಿ. ಬೆಳಿಗ್ಗೆ ನೀನೇ ಅವನ ಜೊತೆ ಮಾಡ್ಕೊಂಡು, ಈಗ ಧನುರ್ಮಾಸ, ಈ ಮಾಸ ಕರೆಕ್ಟಾಗಿದೆ, ಒಂದು 11 ದಿವಸ ಅವನ ಹತ್ತಿರದಲ್ಲಿ ಎಲ್ಲರೂ ಬಿಳಿ ಎಕ್ಕದ ಗಿಡಕ್ಕೆ ಅವನ ಜೊತೇಲಿ ಕರ್ಕೊಂಡು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು 11 ಪ್ರದಕ್ಷಿಣೆ ಮಾಡಿ, ಆ ಎಲೆ ಮೇಲೆ ಒಂದು ನಕ್ಷತ್ರ ಅವ್ರ ಕೈಲೇ ಬರೆಸಿ, ಅದ್ರ ಮೇಲ್ಗಡೆ ಒಂದು ಶ್ರೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಗಂಧದ ಚಕ್ಕೆಯಿಂದನೋ ಅಥವಾ ಅರಿಶಿನ ಪುಡಿಯಿಂದಲೋ ಗಂಧದ ಥರ ಮಾಡಿ, ಅಂದರೆ ಅವನ್ನ ಜೊತೆಲಿ ಎಬ್ಬಿಸ್ಕೊಂಡು ಹೋಗ್ಬೇಕು. ನೀವು ಬಾ, ನೀನು ಶ್ರೇಯಸ್ಸಾಗುತ್ತೆ, ನೀನು ಒಳ್ಳೇದಾಗುತ್ತೆ, ನಿನಗೆ ಧರ್ಮ ನಿಲ್ಲಬೇಕು, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನೀನು ಚೆನ್ನಾಗಿದ್ದರೆ ನಮ್ಮ ಇಡೀ ಮನೆ ಚೆನ್ನಾಗಿರುತ್ತೆ ಅಂತ ಅವನ್ನ ನೀವು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಮಾಡಿ, ಆ ಎಲೆ ಮೇಲೆ ಎಲೆ ಕಿತ್ಕೊಳ್ಳೋದು ಬೇಡ, ಆ ಗಿಡದಲ್ಲಿರ್ತಕ್ಕಂಥ ಎಲೆನೇ ಕೈಯಲ್ಲಿ ಹಿಡ್ಕೊಂಡು ಅದ್ರ ಮೇಲೆ ಒಂದು ನಕ್ಷತ್ರ ಬರೆದು, ಒಂದು ವೃತ್ತಾಕಾರ ನಕ್ಷತ್ರ ಬರೆದು, ಮಧ್ಯದಲ್ಲಿ ಶ್ರೀಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಒಂದು ಪ್ರಾರ್ಥನೆ ಮಾಡಿ 2 ದೀಪ ಹಚ್ಚಿ ನಮಸ್ಕಾರ ಮಾಡಿಸ್ಕೊಂಡು ಬಮ್ಮ. ಇಷ್ಟು ಮಾತ್ರ ನೀನು 9 ದಿವಸ ನೀನು ಕ್ರಮವಾಗಿ ಮಾಡು. 10ನೇ ದಿವಸದಲ್ಲೇ ಅವ್ನು ಬದಲಾಗ್ತಾನೆ, ಅವನ ಅದೃಷ್ಟನೂ ಬದಲಾಗುತ್ತೆ, ಅವ್ನು ಹಾಕೋ ಹೆಜ್ಜೆನೂ ಚೆನ್ನಾಗಿರುತ್ತೆ. ಅದು ಇನ್ನೂ ಫಸ್ಟ್ PU ಅಂತಿದ್ಯಾ, ಇನ್ನೂ ಅವನ ವಯಸ್ಸೇನು ಮಹಾ ದೊಡ್ಡದು, ಜೊತೆಗೆ ಅವನು ಸಮಾಜದಲ್ಲಿ ಇನ್ನೂ ಏನೆಲ್ಲ ನೋಡಬೇಕಾಗಿದೆ. ಆದರೆ ಈ ಸಮಯದಲ್ಲೇ ಅವ್ನು ಕೆಟ್ಟು ಹಾಳಾಗೋದು. ಮಕ್ಕಳು ಕೆಡೋದಕ್ಕೆ ಮೊದಲನೇ ಮೆಟ್ಲೆಲ್ಲಪ್ಪ ಅಂದರೆ SSLC ಮೆಟ್ಲು. SSLC ಆದ ತಕ್ಷಣ ಫಸ್ಟ್ PU ಕಾಲೇಜ್ಗೆ ಹೋಗ್ತಾರಲ್ಲ, ಅಲ್ಲಿ ಅವರ ರೆಕ್ಕ ಪುಕ್ಕಗಳು ಬಲ್ತಂಗೆ ಆಗುತ್ತೆ, ಅಲ್ಲಿ ದಾರಿ ತಪ್ಪದಂಗೆ ಆಗುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಈ ವಯಸ್ಸಲ್ಲಿ
ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೈಮ್ನಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡು ಅವ್ರನ್ನ ಆ ಸಮಯದಲ್ಲಿ ಕರೆಕ್ಟಾಗಿ ಮೋಲ್ಡ್ ಮಾಡಿದ್ರೆ, ಆ ಒಂದು ಸುಂದರವಾದ ವಿಗ್ರಹ ಮಾಡಿದ್ರೆ ಅವರು ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಗಳಾಗ್ತಾರೆ. ಈ ಸಮಯದಲ್ಲಿ ನೀವು ಕೈ ಬಿಟ್ಬಿಟ್ರೆ ಆ ಮಕ್ಕಳು ಹಾಕೋ ಹೆಜ್ಜೆ ಅವ್ರು ಹೋಗೋ ದಾರಿನೇ ಬೇರೆ ಆಗಿಬಿಡುತ್ತೆ. ಅದರಲ್ಲೂ ಈಗಂತೂ ಬಹಳ ಮೋಸದ ಜಗತ್ತಾಗೋಗ್ತಾ ಇದೆ. ಎಚ್ಚೆತ್ಕೋಬೇಕು, ನಮ್ಮನೆ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು. ಒಳ್ಳೆಯದಾಗಲಿ ತಾಯಿ. ಅಮ್ಮ, ನೊಂದ್ಕೊಳ್ಬೇಡಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಗುರುಜಿಯವರು ತಿಳಿಸಿರ್ತಕ್ಕಂಥ ಪರಿಹಾರದ ಮಾರ್ಗವನ್ನು ಚಾಚು ತಪ್ಪದೆ ಅನುಸರಿಸಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಸರ್. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ಕವಿತಾ ಅಂತ. ಸವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ಮೈಸೂರಿಂದ ಮಾತಾಡ್ತಾ ಇರೋದು ಗುರುಜಿ. ಒಳ್ಳೆಯದಾಗಲಿ. ಮೈಸೂರು ಏನೇ ಮಾಡಿದ್ರು ನಿಮ್ಗೆ ಏನು ಕೈ ಎತ್ತಲ್ಲ ಗುರುಜಿ. ಮೈಸೂರು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇರಲಿ. ಮೈಸೂರಿಂದ ನೀವು ಹೆಣ್ಮಗಳು ಕರೆ ಮಾಡ್ತಿದ್ರೆ ಮಾಡ್ತಿದ್ದೀನಿ ಗುರುಜಿ, ನಮ್ಗೆ ಏನು ಆಗ್ತಾ ಇಲ್ಲ ಗುರುಜಿ. ಈಗ ಮುತ್ತಿಗೆ ಪ್ರಸಾದ ಅದನ್ನು ತರಿಸಿದೀನಿ, ಪರವಾಗಿಲ್ಲ. ಒಂದ್ ಸ್ವಲ್ಪ ಅಲ್ಲಿಂದ ತರಿಸಿದ್ಮೇಲೆ ಪೂಜೆ ಮಾಡ್ತಾ ಇದ್ದೀನಿ. ಯಾವಾಗ ತರಿಸ್ಕೊಂಡ್ರಿ? 28 ದಿನ ಆಗೈತೆ ಗುರುಜಿ. 28, 29 ದಿನ ಆಗೈತೆ. ಹೌದಾ, ನೀವೇ ಬಂದು ತಗೊಂಡೋದ್ರೆ ಅಥವಾ ಪೋಸ್ಟಲ್ ತರಿಸ್ಕೊಂಡ್ರಿ? ಇಲ್ಲ ಇಲ್ಲ ಗುರುಜಿ, ನಾವು ಬುಕ್ ಮಾಡಿ ತರಿಸಿದ್ದು ಗುರುಜಿ. ಬುಕ್ ಮಾಡಿ ಪೋಸ್ಟಲ್ ತರಿಸ್ಕೊಂಡ್ರಿ. ತುಂಬ ಸಂತೋಷ. ಮಾಡಿ, ಅದು ನಿಜಕ್ಕೂ ಅದರಿಂದ ಅದೃಷ್ಟವನ್ನ, ಅದರಿಂದ ಲಾಭವನ್ನು ಕಂಡವರು ಸಾಕಷ್ಟು ಜನ ಇದ್ದಾರೆ. ಮೃತ್ತಿಗೆ ಪ್ರಸಾದ ನಾನು ತಿಳಿದ ಮಟ್ಟಿಗೆ ಮೈಸೂರಿನ ಕಡೆಗೂ ಸಾಕಷ್ಟು ಬಂದಿದೆ. ತುಂಬಾ ಜನ ಮೈಸೂರಿಗೆ ತರಿಸ್ಕೊಂಡಿದ್ದಾರೆ. ಆ ತರಿಸ್ಕೊಂಡು ಅದರ ಅನುಷ್ಠಾನ ಮಾಡಿ 15 ದಿವಸಕ್ಕೆ ತಿರುಗಿ ಓಡಿ ಬಂದು ದೇವರ ಹತ್ರ ಒಂದು ಮಡ್ಲಕ್ಕಿ ಕೊಟ್ಟು ತಾಯಿ ಪೂಜೆ ಮಾಡಿಸ್ಕೊಂಡು ಹೋಗಿರೋದನ್ನು ನಾನು ನೋಡಿದ್ದೇನೆ. ನಾನು ಬರ್ತೀನಿ ಗುರುಜಿ, ಒಂದ್ಸರಿ ಬರ್ಬೇಕು ನಾನು. ಬನ್ನಿ ಬನ್ನಿ ಬನ್ನಿ, ತುಂಬಾ ಸಂತೋಷ. ನಮ್ಗೆ ಒಂದ್ ಮನೆ ತಗೋಬೇಕು ಅಂತ ಇದೀವಿ ಗುರುಜಿ, ಏನು ಆಗ್ತಾನೆ ಇಲ್ಲ ಗುರುಜಿ. ಇಲ್ಲ, ಆಗತ್ತೆ. ಈಗ ಮೃತ್ತಿಗೆ ಪ್ರಸಾದ ಅನುಷ್ಠಾನ ಮಾಡ್ತಿದ್ದೀರಲ್ಲ, ಸಾಲಿಗ್ರಾಮವನ್ನ 48 ದಿವಸ ಆದ್ಮೇಲೆ ಪುನಃ ಅದನ್ನ ತಂದು ನೀವು ದೇವ್ರಿಗೆ ಒಪ್ಪಿಸ್ತಿರಲ್ಲ, ಆ ಒಪ್ಪಿಸೋದ್ರೊಳಗೆ ಸಿಹಿ ಸುದ್ದಿ ತಗೊಂಡ್ ಬರ್ತೀರಿ. ಆಗ ನೀವು ಹೇಳ್ಬೇಕು, ಜಿ ಕನ್ನಡ ಕರೆ ಮಾಡಿದ್ದೆ, ನಾನೇ ಮಾತಾಡಿದ್ದು ಅಂತ ಹೇಳ್ಬೇಕು. ನೀವು ನಾವು ತಗೊಳಕ್ ಆಗುತ್ತಾ ಗುರುಜಿ? ಏನಮ್ಮ, ಅಸಾಧ್ಯವಾದ ಯಾವುದಿದೆ? ಎಲ್ಲವೂ ಸಾಧ್ಯ. ದೇವರು ನಿಮಗೆ ಹಿಂದಿನ ಬದುಕು ಇವತ್ತಿನ ಬದುಕು ನೋಡಿದ್ರೆ ನಿಮಗೆ ಒಂದು ಅನುಕೂಲ ಅನ್ಸಲ್ವಾ? ಹಿಂದೆ ನೀವು ಇದ್ದಂಥ ಜೀವನಗಳು ನೋಡಿದ್ರೆ ಅವತ್ತು ನೀವು ಎಷ್ಟು ಕಷ್ಟ ಅನುಭವಿಸ್ತಿದ್ರಿ, ಇವತ್ತು ಭಗವಂತ 2 ಹೊತ್ತು ನೆಮ್ಮದಿಯಾಗಿ ಊಟ ಕೊಟ್ಟಿಲ್ವಾ? ಹೌದು ಗುರುಜಿ, ತುಂಬಾನೇ ಕಷ್ಟಪಟ್ಟಿನಿ ಗುರುಜಿ. 2 ವರ್ಷದಿಂದ ಬೇರೆ ಕಡೆ ಮನೆ ಇದ್ದು ಅಲ್ಲಿ 10 ಲಕ್ಷ ಸಾಲ ಬಂದ್ಬಿಟ್ಟು ಗುರುಜಿ. ಅಯ್ಯೋ. ಇವಾಗ ಈ ಮನೆಗ್ ಬಂದಿದೀವಿ, ಒಂದ್ 6-7 ತಿಂಗಳಾಯ್ತು. ಪರವಾಗಿಲ್ಲ ಅನ್ಸುತ್ತೆ. ಇವಾಗ ಈ ತರ್ಸದ್ಮೇಲೆ ಸ್ವಲ್ಪ ನಮ್ಗೆ ಹೆಂಗೋ ಪರವಾಗಿಲ್ಲ ಅನ್ಸುತ್ತೆ. ಇವಾಗ ಈ ಮೃತ್ತಿಗೆ ಅನುಷ್ಠಾನ ಮಾಡಿ, ಸಾಲಿಗ್ರಾಮಕ್ಕೆ ಅನುಷ್ಠಾನ ಮಾಡಿ, ಅದನ್ನು ಮನಸ್ಸಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ, ಆದಷ್ಟು ಬೇಗ 48 ದಿವಸದಲ್ಲಿ ನೀವು ಒಂದು ಒಳ್ಳೆ ಸಿಹಿ ಸುದ್ದಿನ ತಗೊಂಡು ನನ್ನ ಮುಂದಕ್ಕೆ ಬರ್ತೀರಿ. ಆ ನಂಬಿಕೆ ನಮಗಿದೆ. ಅದರಲ್ಲೂ ನಿಮ್ಮ ಸ್ವರದಲ್ಲೂ ಆ ಶಕ್ತಿ ಇದೆ ನೋಡಿ. ಅದಕ್ಕೆ ಹೇಳೋದು, ಮನುಷ್ಯನ ಗ್ರಹಗತಿಗಳು ಬದಲಾಗಬೇಕು. ಅವನ ಕಷ್ಟಕಾಲ ದೂರ ಆಗ್ತಿದೆ ಅಂದಾಗ ಇಂತಹದ್ದೊಂದು ಚೈತನ್ಯ ಶಕ್ತಿ ಹತ್ತಿರ ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಈ ಲಕ್ಷ್ಮೀ ಬೋರಹಸ್ವಾಮಿಯ ಮಹಾಮೃತ್ತಿಗೆ ಪ್ರಸಾದದಿಂದ ನಿಮ್ಮ ಜೀವನ ಬೆಳಕಾಗಲಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಶುಕ್ರವಾರ ಶುಭವನ್ನು ನೋಡುವಂಥ ವಾರ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ವಾರ, ಭೂಮಿ ಮತ್ತು ಕೆಲಸಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂತಹ ವಾರ ಇವತ್ತು ಶುಕ್ರವಾರ. ಯಾಕೆಂದರೆ ತುಲಾರಾಶಿಯವರಿಗೆ ಒಂದು ಅದೃಷ್ಟನೇ ಇದೆ ಇವತ್ತು. ಅದರಲ್ಲೂ ಮಧ್ಯಾಹ್ನ ರಾಹುಕಾಲ ಆದ ನಂತರ 12 ಗಂಟೆ ನಂತರ 12 ಗಂಟೆ 12 ನಿಮಿಷದಿಂದ 4:20 ತಾವೇನು ಅಂದುಕೊಂಡಿದ್ರೋ, ಯಾವ ಕೆಲಸಕ್ಕೆ ಮುಂದುವರಿತಿರೋ, ಏನು ಲಾಭವನ್ನು ಕಾಣಬೇಕು ಅಂದ್ಕೊಂಡಿದ್ರೋ ಅದರಲ್ಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ರಾಹುಕಾಲದಲ್ಲಿ ಒಂದು ಬೆಲ್ಲದಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡೋದ್ರಿಂದ, ಅಥವಾ ನೀವು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ, ಎಲ್ಲೂ ಹೋಗ್ಲಿಕ್ಕಾಗಿಲ್ಲ ಅಂದರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮಗಿಷ್ಟವಾಗಿರುವಂಥ ದೇವಿಯ ಹೆಸರನ್ನು ಹೇಳಿ 11 ಬಾರಿ ತಾಯಿ ಹೆಸರನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಫಲಗಳನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟದ ದಿನ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಿ ಅಧಿಕವಾದಂತಹ ಒಂದು ವಿಶೇಷವಾದಂಥ ಸ್ಥಿತಿಗತಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ.
ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ 20 ನಿಮಿಷದವರೆಗೂ ಯಾವುದೇ ಒಂದು ಲೇವಾದೇವಿ, ವ್ಯವಹಾರ, ಕೆಲಸ, ಆರ್ಥಿಕ ಪರಿಸ್ಥಿತಿ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಎಲ್ಲವೂ ಅದೃಷ್ಟವೇ ಸರಿ. ಹಾಗೆ ನಿಮ್ಮ ಚಿಂತನೆ ಚೆನ್ನಾಗಿರಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ನ್ಯೂನ್ಯತೆಗಳಿಗೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಇದೆ. ಇವತ್ತು ಯಾವುದೇ ಒಂದು ವಿಚಾರವನ್ನಾದರೂ ಸರಿಯಾಗಿ ಆಲೋಚನೆ ಮಾಡಿ, ಸರಿಯಾದ ಮಾರ್ಗವನ್ನು ಅನುಸರಿಸಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಲಾಭವನ್ನೇ ಗಳಿಸುವಂಥ ದಿನ ಇದೆ. ಆದರೆ ನೀವು ಏನು ಯೋಚನೆ ಮಾಡಿದ್ರೂ ನಿಮ್ಮ ಯೋಚನೆ ನಿಮ್ಮ ಸ್ವಂತ ಬುದ್ಧಿಯಲ್ಲಿರಬೇಕು. ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೀತೀರಿ ಅಂದರೆ ಅದು ಸಾಧ್ಯವಿಲ್ಲ. ಇವತ್ತು ಹಾಕುವ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ, ಒಂದಷ್ಟು ಅಸಮಾಧಾನ ಇದೆ. ಅಸಮಾಧಾನ, ಮನಸ್ಸಿಗೆ ನೆಮ್ಮದಿಲ್ಲಂಥ ರೀತಿ ಇದ್ದರೂ ಆರ್ಥಿಕ ಸಂಕಷ್ಟಗಳಂತೂ ಖಂಡಿತ ನಿಮಗಲ್ಲ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸ್ತೀರಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಓ ನಮಸ್ತೆ ಅಮ್ಮ, ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ ಸ್ವಾಮಿ. ಶಿವಮೊಗ್ಗದಿಂದ. ಅಮ್ಮ ತಮ್ಮ ಹೆಸರು? ಚಂದ್ರಮ್ಮ ಅಂತ. ಚಂದ್ರಮ್ಮ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ತುಂಬಾ ಕಷ್ಟ ಗುರುಜಿ ನಮ್ದು. ಯಾಕಮ್ಮ, ಏನು ಸಮಸ್ಯೆ ತಾಯಿ? 2007 ಇಸ್ವಿಯಿಂದ ಇಷ್ಟೇ ಕಷ್ಟ ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಿದ್ರಿ, ಈಗ 2 ವರ್ಷದಿಂದ ಕಾಂಟ್ರಾಕ್ಟ್ ಇಲ್ಲ ಸಂಜೆ. ಕೆಲಸ ಕಾರ್ಯ ಇಲ್ದಿರ ನಿಲ್ಲೋದು ಭಾರಿ ಕಷ್ಟ. ಎಷ್ಟು ಜನ ಮಕ್ಕಳಮ್ಮ? ಒಬ್ಬ ಮಗಳಿದ್ಲು, ತೀರೋದ್ಲು. ಅವಳಿಗೆ ಒಬ್ಬನೇ ಮಗ ಇರೋದು. ಹಾಂ, ಏನಾಯ್ತು ಮಗಳಿಗೆ? ಏನಿಲ್ಲ, SLC ಓದ್ತಿದ್ಲು ಗುರುಜಿ. ಸ್ಕೂಲ್ ಹತ್ರ ತಲೆ ಸುತ್ತ ಬಂತು ಅಂತ ಬಿದ್ದಿದ್ದು ಅಷ್ಟೇ ಗುರುಜಿ. 1 ತಿಂಗಳಲ್ಲೇ ಸತ್ತೋದ್ಲು ಅವಳು. ಅಯ್ಯೋ ಹೊಣೆ ಬರ್ವೆ. ಇರ್ಲಿ, ಮನ್ಸು ನೋವು ಮಾಡ್ಕೋಬೇಡಿ. ಗೊತ್ತಾಗ್ತಿರೋ ಗುರುಜಿ, ಅವಾಗಿಂದ ಅವ್ರಿಗೆ ಕೆಲಸನೂ ಇಲ್ಲ, ಮಗುಗೂ ಕೆಲಸ ಇಲ್ಲ. ಮಗ ಏನ್ ಮಾಡ್ತಾನಮ್ಮ? ಮಗ ಟೂರಿಸ್ಟ್ ಡ್ರೈವಿಂಗ್ ಮಾಡ್ತಾನೆ. ಕೆಲಸ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡು ಕೆಲಸನೂ ಕೊಡಂಗಿಲ್ಲ, ಏನಿಲ್ಲ ಗುರುಜಿ. ಆ ದುಡ್ಡು ನಿಮ್ಮ ಹತ್ರ ಇದ್ದಿದ್ರೆ ಅಟ್ಲೀಸ್ಟ್ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೋದಾಗಿತ್ತು, ಏನಾದ್ರು ಒಂದು ಕೆಲಸ ಕಾರ್ಯ ಮಾಡ್ಬೋದಾಗಿತ್ತು. ನಾವು ಏನೋ ಆಸೆಗೋಸ್ಕರ ಜೀವನಕ್ಕೆ ಏನೋ ದಾರಿ ಆಗುತ್ತೆ ಅಂತ ಕೆಲವರು ನಂಬಿ ಕೆಲವರು ಕೊಟ್ಬಿಡ್ತೀವಿ. ಕೆಲವು ನೀಚರು, ರಾಕ್ಷಸರು ಈ ತರಹ ಮೋಸ ಮಾಡ್ತಾರಮ್ಮ. ಧೈರ್ಯ ಆಗಿರಮ್ಮ. ಆದಷ್ಟು ಈಗ ಪ್ರಸ್ತುತ ಇರೋ ಸಮಸ್ಯೆಯಿಂದ ಪಾರಾಗಲಿಕ್ಕೋಸ್ಕರ ಒಂದು ಚಿಕ್ಕದಾದಂಥ ಒಂದು ತಂತ್ರಸಾರ ಹೇಳ್ಕೊಡ್ತೇನೆ. ನಿಮ್ಮ ಸ್ವರತರಂಗ ಪ್ರಕಾರ ಈ ತಂತ್ರಸಾರದಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಮಾಡಬೇಕಾದ್ದು ಕೊಡಮ್ಮ, ಕೊಡ್ತಾಯಿ. ಹಲೋ 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 ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆಪ್ಪ. ನೀವೊಂದು ಕೆಲಸ ಮಾಡಿ, ಅರಳಿ ಎಲೆ ಗೊತ್ತಲ್ಲ, ಅರಳಿ ಮರ, ಅಶ್ವತ್ಥ ಮರ. ಅಶ್ವತ್ಥ ಮರದ ಎಲೆ ಕರೆಕ್ಟಾಗಿ 16 ದಿವಸ ದಿನಕ್ಕೆ 1 ಎಲೆ, 16 ದಿವಸ ದಿನಕ್ಕೆ 1 ಎಲೆ ತರಬೇಕು. ಎಲೆನ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡೋದು ಅರಿಶಿಣದಿಂದ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿ ಆ ಎಲೆ ಮೇಲ್ಗಡೆ ಒಂದು ತ್ರಿಕೋನವನ್ನು ಬರಿಬೇಕು. ಬರೀತಕ್ಕಂತಹದ್ದು ಕುಂಕುಮದಲ್ಲಿ ಬರೀಬೇಕು. ಅಂದರೆ ಸಾಧ್ಯವಾದರೆ ರಕ್ತಚಂದನ, ಇಲ್ಲ ಅಂದರೆ ಗಂಧ ತೆಗೆದು ಸ್ವಲ್ಪ ಕುಂಕುಮ ಮಿಶ್ರಣ ಮಾಡಿ ಕೆಂಪು ಗಂಧ, ಆ ಕೆಂಪು ಗಂಧದಲ್ಲಿ ಒಂದು ತ್ರಿಕೋನ ಬರೀರಿ. ತ್ರಿಕೋನದ 3 ಮೂಲೆಗಳು ತ್ರಿಶೂಲ ಬರೀರಿ. ತ್ರಿಕೋನದ 3 ಮೂಲೆಗಳಿಗೂ ತ್ರಿಶೂಲವನ್ನು ಬರೆದು ಅದರ ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ರಮ್, ರಾ ಮತ್ತು 0 ರಮ್, ಆ ಅಕ್ಷರವನ್ನು ಬರೆದು ಅದರ ಮೇಲೆ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆಯನ್ನು ಹಾಕಿ 2 ದೀಪ ಅಂಟಿಸಿಟ್ಟು ಪ್ರಾರ್ಥನೆ ಮಾಡಿ. ನಾನು ಹೇಳಿರೋಷ್ಟು ಇವಾಗ ನೀವು ಸಡನ್ನಾಗಿ ಜ್ಞಾಪಕ ಮಾಡ್ಕೊಳ್ಳೋಕೆ ಆಗದಿದ್ರು 11 ಗಂಟೆ 12 ಗಂಟೆ ನಂತರ Z5 ಆ್ಯಪಲ್ಲಿ ಪುನಃ ಇವತ್ತು ನಾನು ಮಾತಾಡಿರ್ತಕ್ಕಂಥದ್ದು ಟೆಲಿಕಾಸ್ಟ್ ಆಗುತ್ತೆ. ನಿಮ್ಮ ಮೊಬೈಲಲ್ಲೇ ನೋಡ್ಕೋಬೋದು. ಆದರೆ ಇದನ್ನು ಕ್ರಮವಾಗಿ 16 ದಿವಸ ಮಾಡಬೇಕು. ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದನ್ನು ಸಂಜೆ ಬೆಳಿಗ್ಗೆ ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿರ್ತೀರಿ. ಸಂಜೆ ಆ ಎಲೆಯನ್ನು ನಿಮ್ಮ ಮನೆ ಹೊಸಲಿಂದ ಆಚೆಗೆ, ನಿಮ್ಮ ಮನೆಯ ಪ್ರಧಾನ ದ್ವಾರ ಹೊಸಲಿಂದ ಆಚೆ ಬಂದು ಆ ಎಲೆ ಮತ್ತು ಬಿಳಿ ಸಾಸಿವೆ ಎರಡೂ ಸಹಿತ ಮನೆಗೆ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಬಿಡಬೇಕು.
ನೀರಿಗೆ ಬಿಡಬೇಕು. ಪ್ರತಿನಿತ್ಯ ಇದನ್ನೇ ಮಾಡಿ 16 ದಿವಸ ನೀವು ಮಾಡಿ. 16 ದಿವಸದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಆದಷ್ಟು ಬೇಗ ನಿಮ್ಮಲ್ಲಿ ಒಂದು ಉದ್ಯೋಗನೂ ಅನುಕೂಲ ಆಗುತ್ತೆ, ಆರ್ಥಿಕ ಪರಿಸ್ಥಿತಿಯೂ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ಎಂಬತಕ್ಕಂಥದ್ದು, ನಷ್ಟ ಎಂಬತಕ್ಕಂಥದ್ದು ಎರಡೂ ನಿಮ್ಮ ಚಿಂತನೆಗೆ ಬಿಟ್ಟಂಥ ರೀತಿಯಲ್ಲಿದೆ. ತಾವು ಹೇಗೆ ಶ್ರಮಿಸ್ತೀರಿ, ಹೇಗೆ ಶ್ರಮದ ಪ್ರತಿಫಲವನ್ನು ಕಾಣ್ತೀರೋ ಹಾಗೆ ಎಲ್ಲವೂ ಸಹಿತ. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆಗಳೇ ಇದೆ. ಅಂದರೆ ಮನಸ್ಸಿಲ್ಲದಿದ್ದರೂ ಏನೋ ಒಂದು ಬಲವಂತದ ಒಂದು ಕೆಲಸ, ಮತ್ತು ದೂರಭಾರ ಪ್ರಯಾಣದ ಬಗ್ಗೆ ಒಂದು ಚಿಂತನೆ, ವ್ಯಾಪಾರ ವ್ಯವಹಾರಗಳನ್ನು ಬದಲಾಯಿಸಬೇಕು ಎಂಬತಕ್ಕಂಥ ಆಲೋಚನೆ, ಅಥವಾ ಇರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳು ಎಲ್ಲವೂ ಹಾಗೇ ಇದೆ. ಆದರೆ ಮಕರ ರಾಶಿಯವರಿಗೆ ಮಧ್ಯಾಹ್ನ ಮಾತ್ರ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 4:15 ತಾವು ಏನು ಅಂದುಕೊಂಡಿದ್ದರೂ, ಯಾವುದು ಮಾಡಬೇಕು ಅಂದ್ಕೊಂಡಿದ್ದರೂ, ಯಾವ ಕೆಲಸದಲ್ಲಿ ತಾವು ಉತ್ಸಾಹದಿಂದ ಮುಂದೆ ನಡೀತಿರೋ ಅಷ್ಟೂ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ಹಿರಿಯರ ಮಾರ್ಗದರ್ಶನ, ನಿಮ್ಮ ಮನೆ ದೇವರ ಅನುಗ್ರಹ ಅಂತೂ ಇವತ್ತು ಖಂಡಿತ ಹೆಚ್ಚಿನ ಫಲವನ್ನೇ ಕೊಡುತ್ತೆ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲವೂ ಇದೆ. ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಮಕರ ರಾಶಿಯವರು ತಪ್ಪದೇರ ಸಂಧ್ಯಾಕಾಲದಲ್ಲಿ ಒಂದು ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋವಿಗೆಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥದ್ದಾಗಲಿ, ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೂ ಏನನ್ನೂ ಸಹಿತ ಸಾಧನೆ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ಸಮಸ್ಯೆಗಳು ಬಹಳ ದೊಡ್ಡದಾದಂಥ ರೀತಿಯಲ್ಲಿ ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತಿನ ದಿವಸ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಅದೃಷ್ಟ ಎಂಬತಕ್ಕಂಥದ್ದನ್ನು ಮತ್ತಷ್ಟು ಕೈ ಹಿಡಿದು ನಡೆಸ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಅಥವಾ ಒಂದು ದೇವಿಯ ಆರಾಧನೆ ಆಗಲಿ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ದೇವರ ಪ್ರಾರ್ಥನೆ ಮಾಡಿಕೊಂಬರ್ತಕ್ಕಂಥದ್ದಾಗಲಿ, ಇಂಥವೆಲ್ಲ ಕೆಲಸಗಳನ್ನು ನೀವು ನಡೆಸಿದ್ದೇ ಆದರೆ ಅದೃಷ್ಟ ಎಂಬತಕ್ಕಂಥದ್ದನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿಯವರಿಗೆ ಒಂದು ಚಿಂತನೆ, ನಾನು ಕಡೆಯ ರಾಶಿ ಅಂತೀನಲ್ಲ, ಅದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಾ ಇದೆ ಅನ್ನೋದು ನನಗೀಗಾಗಲೇ ಸುದ್ದಿ ಬಂದಿದೆ. ಹೌದು, ಇನ್ನು ಕಡೆಯ ರಾಶಿ ಅನ್ನಬಾರ್ದು. ಆದರೆ ಅದೇನು ಅಲ್ಲಿಂದ ಬಂದು ಕರೆಕ್ಟಾಗಿ ಬರ್ತೀವಿ, ಇಲ್ಲಿಗೆ ಬಂದಾಗ ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ ಅಂತಾನೆ ಬರ್ತದೆ. ಬರಬಾರ್ದು. ಇನ್ನು ಮುಂದೆ ಆ ಕಡೆ ರಾಶಿಯನ್ನು ನಿಲ್ಲಿಸಬೇಕು. ಆ ಕಡೆ ರಾಶಿ ಅನ್ನೋ ಪದನ ಮಾತ್ರ ನಿಲ್ಲಿಸಿ ಇನ್ನು ಮುಂದಿನ ರಾಶಿ ಮೀನರಾಶಿ ಅಂತ ಹೋಗ್ಬೇಕು. ಅದನ್ನ ನಡೆಸ್ತೀವಿ. ಇನ್ನು ಮುಂದಕ್ಕೆ ಅದನ್ನ ಜಾರಿ ತರೋಣ. ಒಳ್ಳೇದಾಗ್ಲಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಒಳ್ಳೆ ಜ್ಞಾನ ವಿದ್ಯೆಯನ್ನು ವಿಶೇಷವಾದಂಥ ರೀತಿ ಸಂಪಾದನೆ ಮಾಡ್ತಕ್ಕಂಥದ್ದಿದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾಗಿದೆ. ಹಾಗೆ ಇವತ್ತು ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅಥವಾ ನಿಮ್ಮ ಹೃದಯ ಕಮಲದಲ್ಲಿರ್ತಕ್ಕಂಥ ಗುರುಗಳನ್ನು ನಮಸ್ಕಾರ ಮಾಡ್ತಾ, ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಅರಿಶಿನ ಮತ್ತು ಕಡಲೆಬೇಳೆ ಎರಡೂ ಸಹಿತ ಅಂಗೈಯಲ್ಲಿಟ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೇವರನ್ನ ಪ್ರಾರ್ಥನೆ ಮಾಡ್ತಾ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಅದೃಷ್ಟ ಫಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಹಾಕುವ ಹೆಜ್ಜೆನಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಒಂದಿಷ್ಟು ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆಗಳಿರುತ್ತೆ. ಆ ಚಿಂತನೆಗಳನ್ನಷ್ಟು ಸರಿಪಡಿಸ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಜ್ಞಾನ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇವತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಇವತ್ತು ನಮ್ಮ ಪಯಣ ಬೆಂಗಳೂರಿನ ಜಯನಗರಕ್ಕೆ ನಾನು ಬರ್ತಾ ಇದ್ದೇನೆ. ಜಯನಗರದಲ್ಲಿ ನಡೀತಿರ್ತಕ್ಕಂಥ ಕನ್ನಡದ ಹಬ್ಬ, ಕರ್ನಾಟಕದಲ್ಲಿ ಕನ್ನಡದ ಹಬ್ಬ ನಿತ್ಯ ನಿರಂತರ. ಅಂತಹದರಲ್ಲಿ ಕನ್ನಡ ನಾಡಲ್ಲಿ ಇವತ್ತಿನ ದಿವಸ ರಾಜ್ಯೋತ್ಸವದ ಕಲರವ ವರ್ಷದ 365 ದಿವಸ ನಡೆಯುತ್ತೆ. ಅಂತಹದರಲ್ಲಿ ಇವತ್ತು ಜಯನಗರ ಎಂಬತಕ್ಕಂಥ ಒಂದು ಪ್ರಸಿದ್ಧಿ ಕ್ಷೇತ್ರ ಅಂತಲೇ. ಯಾಕೆಂದರೆ ಅಲ್ಲಿರುವ ದೇವಾಲಯ ಆಗಿದೆ, ಆ ಪ್ರಾಂತ್ಯ ಆಗಿದೆ, ಅಲ್ಲಿರುವಂಥ ಪ್ರಜ್ಞಾವಂತ ನಾಗರಿಕರು ಆಗಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಒಂದು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಈ ಶುಭಗಳಿಗೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ. ಅಲ್ಲಿ ನಡೆಯುವಂಥ ಕನ್ನಡದ ಹಬ್ಬ, ಕನ್ನಡ ಧ್ವಜವನ್ನು ಹಾರಿಸಿ ಇವತ್ತು ಸಂಧ್ಯಾಕಾಲ ಸಹಿತ ಸಾಯಂಕಾಲ ವಿಶೇಷವಾದಂಥ ಕಾರ್ಯಕ್ರಮಗಳಿದೆ. ಆದರೆ ಪ್ರಾರಂಭಿಕದಲ್ಲಿ ಬೆಳಿಗ್ಗೆ 10ವರೆಗೆ ಮೊದಲು ಅಲ್ಲಿರ್ತಕ್ಕಂಥ ಗಣಪತಿ, ಜಯನಗರ ಫೋರ್ಟ್ ಬ್ಲಾಕಲ್ಲಿರ್ತಕ್ಕಂಥ ಗಣಪತಿಯ ಸಾನ್ನಿಧ್ಯಕ್ಕೆ ಬಂದು, ಪ್ರಸಿದ್ಧಿ ಕ್ಷೇತ್ರ ಗಣಪತಿ,
ಆ ಗಣಪನ ನಂಬಿ ಸಾಕಷ್ಟು ಕೆಲಸ ಕಾರ್ಯಗಳ ಸಿದ್ಧಿಪಡಿಸ್ಕೊಂಡರು ಸಾಕಷ್ಟು ಜನ ಇದ್ದಾರೆ. ಆ ಗಣಪನಲ್ಲಿರ್ತಕ್ಕಂಥ ಮುಖದ ವರ್ಚಸ್ಸು ಹಾಗೆ ಅಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನ ಹಾಗೆ. ಅಂತಹ ಗಣಪನ ಆರಾಧನೆ ಮಾಡ್ತಾ ಗಣಪತಿಯ ಅನುಗ್ರಹವನ್ನು ಪಡೆದು ಜಯನಗರ 4 ಬ್ಲಾಕಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನದಿಂದ ಆ ಒಂದು ವಿಶೇಷವಾಗಿರುವ ಸಾನ್ನಿಧ್ಯಕ್ಕೆ, ಕನ್ನಡದ ಹಬ್ಬ ನಡೀತಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಒಂದು ಚಿಕ್ಕದಾದಂಥ ಮೆರವಣಿಗೆ ಮುಖಾಂತರ ಹೊರಟು ಭಗವಂತನ ಪ್ರಾರ್ಥನೆ ಮಾಡೋಣ. ಕನ್ನಡದ ಧ್ವಜವನ್ನು ಹಾರಿಸೋಣ. ಕನ್ನಡಕ್ಕೆ ಸದಾಕಾಲ ಜೈಕಾರವನ್ನು ಹೇಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ.